ಎಲ್ಲ ದೇಶಗಳಿಗಿರದ ಹಿರಿಮೆ ಭಾರತ ದೇಶಕ್ಕಿದೆ. ಎಲ್ಲ ರಾಜ್ಯಗಳಿಗಿರದ ಹಿರಿಮೆ ಕರ್ನಾಟಕಕ್ಕಿದೆ. ಎಲ್ಲ ಭಾಷೆಗಳಿಗಿರದ ಹಿರಿಮೆ ಕನ್ನಡ ಭಾಷೆಗಿದೆ. ಎಲ್ಲ ಗ್ರಾಮಗಳಿಗಿರದ ಹಿರಿಮೆ ಹಳಿಗಿಳಿ ಗ್ರಾಮಕ್ಕಿದೆ. ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ನಾನು. ಇಂಥದ್ದೊಂದು ಟೇಬಲ್ ಇತ್ತು. ಸರ್ ಹೇಳಿದ್ರು, ಸರ್ ಈ ಪುಟ್ಟ ಮಕ್ಕಳಿದ್ದಾವೆ, ಒಂದೆರಡು ಮಾತು ಹೇಳಿದ್ರು. ನಾನು ನೋಡಿದೆ, ಅಲ್ಲಿ ಸಣ್ಣ ಮಕ್ಕಳು 3ನೇ ಕ್ಲಾಸ್ ಅದು. ಪುಸ್ತಕ ತಗೊಂಡೆ, ಅದ್ರೊಳಗೆಲ್ಲ ಒಂದೊಂದು ಮೊಟ್ಟಿ ಚಿತ್ರ ಇತ್ತು, ಲೆಕ್ಕ ಮಾಡಿ ಬರಿತಾ ಇತ್ತು. ನಾನು ಹೇಳಿದೆ, ನೋಡಪ್ಪ ನಿಮ್ಗೆಲ್ಲ ಒಂದು ಲೆಕ್ಕ ಹೇಳ್ತೀನಿ ಮಾಡಿ ಅಂತ. ಆಯ್ತು ಸರ್ ಹೇಳ್ರಿ. ನೋಡಪ್ಪ, 3 ಮೊಟ್ಟೆಗಳನ್ನ ಟೇಬಲ್ ಮೇಲೆ ಇಡ್ತೀನಿ, 2 ಮೊಟ್ಟೆಗಳನ್ನ ಕೆಳಗಿಡ್ತೀನಿ, ಎಷ್ಟು ಆತು ಅಂತ ಕೇಳಿದೆ. ಒಬ್ಬ ಹುಡುಗ ಚೆನ್ನ ಅಳಗಾಡ್ಸ್ಕೊತಿ ಅಂತ ನಿಂತ, ನಗಲಿಕ್ಕೆ ಚಾಲು ಮಾಡಿದ. ಯಾಕಂತ ಬಂದೆ, ಸರ್ ನನಗೆ ಭಾರಿ ನಗಿ ಬತ್ರಿ ಅಂದ. ಯಾಕಂದೆ ನಾನು, ಸರ್ ನಾನು ಕೋಳಿ ತತ್ತಿ ಇಡೋದನ್ನ ನೋಡಿದ್ದೇನೆ, ನವಿಲು ತತ್ತಿ ಇಡೋದನ್ನ ನೋಡಿದ್ದೇನೆ, ನೀವು ಮೊಟ್ಟೆ ಇಡ್ತೀರಿ ಅಂದ್ರೆ ಭಾರಿ ನಗಿ ಬತ್ರಿ ಅಂತ. ಒಂದು ಕಲ್ತಾರ ಮಾಡೋಕತ್ತೇನೆ ಅಂದ ನಾನು. ಅಟ್ರಾಗ ಒಬ್ಬ ಹುಡುಗಿ ಹೇಳ್ತಾಳೆ, ಸಣ್ಣ ಪುಟ್ಟ ಮಗಳು ಹೇಳ್ತಾಳೆ, ಸರ್ ನಿಮ್ ಹೇಳ್ತುಗಳಿಗೆ ಬರೀ ಚಾನ್ಸ್ ಅಲ್ರಿ ಅಂದಾಳೆ. ಯಾಕಮ್ಮ ಅಂದೆ, ತಿನ್ನಪ್ಪ ಕೊಟ್ರೆ ಆಮ್ಲೆಟ್ ಮಾಡಿ ಹೊಡಿಬಹುದಲ್ರಿ. ಇಂಥ ಮಕ್ಕಳಿಗೆ ನಾವು ಏನಾದ್ರೂ ಜ್ಞಾನ ಕಲಿಸ್ತೀವಿ ಅಂತಂದ್ರೆ ಸಾಧ್ಯ ಇಲ್ಲ. ಈಗೆಲ್ಲ ನೀವು ಕುತ್ಕೊಂಡಿದ್ದೀರಲ್ಲ, ಒಬ್ಬ ಲಾಸ್ಟ್ ಹುಡುಗಿಂದ ಹಂತ ಕುತ್ಕೊಂಡಿದ್ದ. ಅದು ಹೈಸ್ಕೂಲ್, ಅದು ನೀವೆಲ್ಲ ಕಾಲೇಜ್ದವ್ರು ಇದ್ದೀರಾ, ಮುಂದೆ ಹೈಸ್ಕೂಲ್ದವ್ರು ಇದ್ದೀರಾ. ಆ ಹೈಸ್ಕೂಲ್ ಹುಡುಗ ಎಂತ ಕುತ್ಕೊಂಡಿದ್ದ, ನಾ ಪಾಠ ಮಾಡಕತ್ತಿದ್ನಿ, ಸಣ್ಣ ನಿದ್ದೆ ಮಾಡಕತ್ತಿದ್ದ. ನೀವು ನಿದ್ದೆ ಮಾಡ್ತಿರ್ಲಿಲ್ಲ, ಇಲ್ಲಿವರೆಗೆ ಮಾತಾಡ್ತಾ ಇದ್ರಿ. ನೀವು ಅವ್ರಿಗಿಂತ ಬುದ್ಧಿವಂತ. ಆಮೇಲೆ ಅವ್ನು ನಿದ್ದೆ ಮಾಡೋದು ನೋಡಿ, ಅವನು ಎಬ್ಸಲೇತಮ್ಮ, ಅವನು ಅಳಿಗಾಡಿಸಿ ಎಬ್ಸಿದ್ರು. ನಾನು ಕೇಳಿದೆ, ಅಲ್ಲೋ ತಮ್ಮ, ನೀ ವಿದ್ಯಾ ಸಲುವಾಗಿ ಬರ್ತೀಯಾ ಅಥವಾ ನಿದ್ದೆ ಸಲುವಾಗಿ ಬರ್ತಿದ್ಯಾ ಅಂತ. ಗಪ್ಪ ಕುತ್ಕೊಂಡ, ಮಾತಾಡ್ಲಿಲ್ಲ. ಯಾಕಂತಮ್ಮ ನಿಂಗೆ ಮಾತಾಡ್ಲಿಕ್ಕೆ ಬರಲ್ವಾ? ನೀ ವಿದ್ಯಾ ಸಲುವಾಗಿ ಬರ್ತೀಯಾ ನಿದ್ದೆ ಸಲುವಾಗಿ ಬರ್ತೀಯಾ ಅಂತ ಕೇಳಿದೆ. ಸರ್ ದೇವರಾಣಿ ಮಾಡಿ ಹೇಳ್ತೇನ್ರಿ, ನಾನು ವಿದ್ಯಾ ಸಲುವಾಗಿ ಸಾಲಿಗೆ ಬರ್ತೀನಿ ಅಂದ. ಮತ್ ನಿದ್ದೆ ಯಾಕೆ ಮಾಡ್ತಾ ಇದ್ದೀಯಪ್ಪ ಅಂದೆ. ಸರ್ ಆ ವಿದ್ಯಾ ಇವತ್ತು ಸಾಲಿಗೆ ಬಂದಿಲ್ರಿ, ಅದಕ್ಕೆ ನಾನು ನಿದ್ದೆ ಮಾಡಾಕತ್ತೇನೆ. ನೋಡಿ, ಒಂದು ಮಾತನ್ನ ನೆನಪಿಟ್ಕೋಬೇಕು. ಆ ಪತ್ತಾರ್ ಸರ್ಗೆ ಮತ್ತ ಕುಮಾರ ಯಲ್ಲಟ್ಟಿ ಸರ್ ಅವರಿಗೆ, ಮಾಮಾಸರಿ ಅವರಿಗೆ ನಾನು ಒಂದನೇ ಯಾಕೆ ಸಲ್ಲಿಸ್ತೀನಿ ಅಂತಂದ್ರೆ, ಇಂಥ ಹುಡುಗರಿಗೆ ಸ್ವಲ್ಪ ಬ್ರೇನ್ ವಾಶ್ ಮಾಡಲಿಕ್ಕೆ ಬಹಳ ಅಮೂಲ್ಯವಾಗಿರ್ತಕ್ಕಂಥ ಜ್ಞಾನವನ್ನು ಕೊಡಬೇಕು ಅಂತೇಳಿ ದೂರಿಂದ ನಮ್ಮನ್ನು ಕರೆಸಿದ್ದಾರೆ. ನಾನು ಹೇಳ್ತಕ್ಕಂಥ ಅಮೂಲ್ಯವಾದಂಥ ಮಾತುಗಳನ್ನು ಬಹುಶಃ ನಿಮಗೆ ಹಿಡಿಸ್ತವೆ. ನಿದ್ದೆ ಬರಲ್ಲ, ಮಾತು ಬರಲ್ಲ, ನಿಮಗೆ ಮಂತ್ರ ಹಾಕೋ ಶಕ್ತಿನೂ ಇದೆ ನನಗೆ. ಒಂದು ಮಂತ್ರ ಹಾಕಿದ್ರೆ ನಿಮಗೆ ಬಾಯಿ ಉಸಲೇ ಬರಲ್ಲ. ಈಗ ಹಾಕ್ತೇನೆ ನೋಡಿ, ನೀವೆಲ್ಲ ಎತ್ತರ ಇದ್ದೀರಲ್ಲ, ಜೋರಾಗಿ ಉಸುಲು ತಗೊಳ್ಬೇಕು, ಒಳಗೆ ಮೂಗಲೆ ಎಷ್ಟು ಸಾಧ್ಯ ಇದೆ ಅಷ್ಟು ತಗೋಬೇಕು. ಒಂದು ಕ್ಷಣ ತಡಿಬೇಕು, ಆಮೇಲೆ ಸಾವಕಾಶವಾಗಿ ಬಾಯಿಂದ ಬಿಡಬೇಕು. ಮೂಗಿನಿಂದ ತಗೋಬೇಕು. ಏನ್ ತಗೋಬೇಕು? ನೀರು ತಗೋಬೇಕಾ? ಊಟ ತಗೋಬೇಕಾ? ತಿಂಡಿ ತಗೋಬೇಕಾ? ಆಕ್ಸಿಜನ್ ಅನ್ನ ಒಳಗೆ ತಗೋಬೇಕು. ಆಮೇಲೆ ಬಾಯಿಂದ ಬಿಡಬೇಕು, ಜೊಲ್ಲು ಬಿಡೋದಲ್ಲ. ಹಿಂಗ 3 ಸಲ ತಗೊಂಡು 3 ಸಲ ಬಿಟ್ರೆ ನಮ್ಮ ದೇಹ ಚಾರ್ಜ್ ಆಗುತ್ತೆ. ಒಮ್ಮೆ ನೀಟಾಗಿ ಕುತ್ಕೊಳ್ಳಿ ನೋಡೋಣ. ಜೋಕ್ಮಾರ್ ಕೂತಂಗೆ ಕುಂಡ್ಬೇಕು, ಏನ್ ಅಡ್ಡಿಲ್ಲ. ಈಗೆಲ್ಲ ಸೈಲೆಂಟ್ ಇದೆಯಾ? ಬಡಿ. ನಾನು ಆಕ್ಸಿಜನ್ ತಗೊಳ್ಳಿಕ್ಕೆ ಕೇಳಿದೆ. ಜೀವಕೋಶಗಳೆಲ್ಲ ಆಯಾಸ್ಕೊಂಡಿರ್ತದೆ, ಚಾರ್ಜ್ ಆಗ್ಬೇಕಲ್ಲ. ಅವಕ್ಕೆ ದಿವ್ಯ ಔಷಧಿ ಏನಂದ್ರೆ ಆಕ್ಸಿಜನ್, ಪ್ರಾಣವಾಯು ಅಂತ ಕರೀತಾರೆ. ಇನ್ನು ಬಾಯಿಂದ ಬಿಡ್ಬೇಕಂದೆ, ಇದು ಹೀಟ್ ವಾತಾವರಣ ಇರೋದ್ರಿಂದ ಬಾಯಿಂದ ಹೀಟ್ ಅನ್ನು ಹೊರಗೆ ಹಾಕ್ಬೇಕು, ದೇಹ ತಂಪಾಗುತ್ತೆ. ಇನ್ನು ನೀಟಾಗಿ ಕುತ್ಕೊಳ್ಳಿ ಅಂದೆ. ನಾವು ಒಂದೇ ಕಡೆ ಕುತ್ಕೊಳ್ಳೋದ್ರಿಂದ ಆಯಾಸ ಭಾಳ ಆಗ್ತದೆ. ನಮ್ಮ ಬೆನ್ನು ಮೂಳೆ ಸ್ವಲ್ಪ ಅಳಿಗಾಡಿದ್ರೆ ಸಾಕು, ಆಯಾಸ ಎಲ್ಲ ಹೋಗ್ಬಿಡುತ್ತೆ. ನಮಗೆ ನೆಗೆ ಬರುತ್ತೆ. ಯಾಕೆ ಬರುತ್ತೆ? ಆನಂದ ರಸ. ಆನಂದ ಆಗ್ಬೇಕಾಗಿತ್ತು ಅಂದ್ರೆ ನಮ್ಮ ದೇಹದಲ್ಲಿ ಆನಂದ ರಸ ಉತ್ಪತ್ತಿ ಆಗ್ಬೇಕು, ಅವಾಗ ಆನಂದ ಆಗಿ ನೆಗೆ ಬರುತ್ತೆ. ನಾನು ಸ್ವಲ್ಪ ಹೆಚ್ಚು ಮಾತಾಡ್ತೀನಿ, ನೀವು ಕಡಿಮೆ ಕೇಳಿ, ಭಾಳ ಕೇಳಬೇಕು ಅಂತಿಲ್ಲ. ನಿಮಗೆ ಯಾವ್ದಾವ್ದು ಬೇಕು ಅದು ಹಿಡ್ಕೊಳ್ಳಿ.
ನಗುವ ಮಗು ನಾಡಿನ ಸಂಪತ್ತು. ನೀವೆಲ್ಲ ಯಾರನ್ನೋದು ತಿಳ್ಕೋಬೇಕು. ನಗುವ ಮಗು ನಾಡಿನ ಸಂಪತ್ತು, ದುಡಿಯುವ ಶಿಕ್ಷಕ ದೇಶದ ಸಂಪತ್ತು, ಆದರ್ಶ ತಾಯಿ ಮನೆಯ ಸಂಪತ್ತು. ಆದರೆ ಜ್ಞಾನ ಪ್ರತಿಯೊಬ್ಬನ ಸಂಪತ್ತು. ಅದು ನಿಮಗೆ ಸಿಗಬೇಕಾಗಿರ್ತಕ್ಕಂಥದ್ದು. ಅದನ್ನೇ ಕೊಡ್ತಾ ಇದ್ದಾರೆ. ತಂದೆ ತಾಯಿಗಳು ಕೊಡ್ತಾ ಇದ್ದಾರೆ, ಶಿಕ್ಷಕರು ಕೊಡ್ತಾ ಇದ್ದಾರೆ, ಕುಮಾರ್ ಎಲ್ಲಟ್ಟಿ ಅವರು ಕೊಡ್ತಾ ಇದ್ದಾರೆ, ಪತ್ತಾರ್ ಸರ್ ಕೊಡ್ತಾ ಇದ್ದಾರೆ, ಸ್ವಾಮೀಜಿ ಅವರು ಕೊಡ್ತಾ ಇದ್ದಾರೆ, ಮುನ್ನಳ್ ಸರ್ ಕೊಡ್ತಾ ಇದ್ದಾರೆ, ಕುಲ್ಕರ್ಣಿ ಸರ್ ಕೊಡ್ತಾ ಇದ್ದಾರೆ. ಯಾಕೆ ಹಂಗಾರೆ ಹೆಂಗೆ ತಗೋಬೇಕು ಆ ಜ್ಞಾನವನ್ನ? ವಿನಯವಿರದವರು ವಿದ್ಯಾರ್ಥಿಗಳಲ್ಲ, ವಿನಯವಿರದವರು ವಿದ್ಯಾರ್ಥಿಗಳಲ್ಲ, ಮಾನವೀಯತೆ ಇರದವರು ಮಾನವರಲ್ಲ, ಶಿಸ್ತು ಇಲ್ಲದವರು ಶಿಕ್ಷಕರಲ್ಲ, ಭಯವಿಲ್ಲದವರು ಭಕ್ತರಲ್ಲ, ಗುರಿ ಇಲ್ಲದವರು ಗುರುಗಳಲ್ಲ ಅಂತ. ಇದು ಎಲ್ಲರಿಗೂ ಅನ್ವಯಿಸುವಂತ ಮಾತಿದೆ. ಅಜ್ಞಾನಿಗೆ ಹಣವೇ ಸಂಪತ್ತು, ಅಜ್ಞಾನಿಗೆ ಹಣವೇ ಸಂಪತ್ತು, ಬಡವನಿಗೆ ಅನ್ನವೇ ಸಂಪತ್ತು, ಸ್ತ್ರೀಯರಿಗೆ ಶೀಲವೇ ಸಂಪತ್ತು, ರೈತರಿಗೆ ದುಡಿಮೆ ಸಂಪತ್ತು, ವಿದ್ಯಾರ್ಥಿಗೆ ಜ್ಞಾನವೇ ಸಂಪತ್ತು. ನಿಮ್ಮ ಅಮೂಲ್ಯವಾದಂತ ಸಂಪತ್ತು ಅದು ಜ್ಞಾನ ಅಂತ ಕರೀತಾರೆ. ಹಾಗಿದ್ರೆ ಅದನ್ನ ಹೆಂಗ್ ಪಡ್ಕೋಬೇಕು? ನೀವೇನಾದ್ರೂ ನೆನ್ಪಿಟ್ಕೊಳ್ಳಿ, ನಿಮ್ಮ ಅಮೂಲ್ಯವಾದಂತ ಆಯುಷ್ಯನ ನಾನು ಹಾಳು ಮಾಡ್ಲಿಕ್ಕೆ ಬಂದಿಲ್ಲ. ಗಾಂಧೀಜಿಯವರು ಇಂಗ್ಲೆಂಡ್ಗೆ ಹೋಗ್ತಾರೆ, ಗಾಂಧೀಜಿಯವರು ಇಂಗ್ಲೆಂಡ್ಗೆ ಹೋಗ್ತಾರೆ. ಬ್ಯಾರಿಸ್ಟರ್ ಪರೀಕ್ಷೆಯಲ್ಲಿ ಒಂದು ಪ್ರಶ್ನೆ ಬೀಳುತ್ತೆ, ಏನು? ಚಿನ್ನಕ್ಕಿಂತ ಅಮೂಲ್ಯವಾದಂತ ವಸ್ತು ಯಾವುದು ಅಂತ. ಚಿನ್ನಕ್ಕಿಂತ ಅಮೂಲ್ಯವಾದಂತ ವಸ್ತು, ಎಲ್ಲಾ ಲೋಹಗಳಲ್ಲಿ ಬೆಲೆಯುಳ್ಳಾದಂತ ಚಿನ್ನ, ಆ ಚಿನ್ನಕ್ಕಿಂತ ಅಮೂಲ್ಯವಾದ ವಸ್ತು ಯಾವುದು ಅಂತ ಕೇಳ್ತಾರೆ. ಆ ಗಾಂಧೀಜಿಯವರು ಚಟ್ಟ ಉತ್ತರ ಬರೀತಾರೆ, ಅದು ಸಮಯ. ಸಮಯ ನೋಡಿ, ನನ್ನ ಆಯುಷ್ಯ ಮುಗಿದಿದೆ, ಇನ್ನೊಂದು ನಿಮಿಷ ಟೈಮ್ ಕೊಡಂದ್ರೆ ಯಾರು ಕೊಡಲ್ಲ. ಮುನ್ನಾಳ್ ಸರ್ ಕಡೆ ಇನ್ನೊಮ್ಮೆ ಹೋಗಿ ಕೇಳ್ಕೊತೇನೆ ಅಂದ್ರೆ ಇನ್ನೊಮ್ಮೆ ನಾನು ಬರಲ್ಲ. ಇದು ಸಮಯವೇ ಸಂಪತ್ತು. ಆ ಸಂಪತ್ತನ್ನು ಉಪಯೋಗ ಮಾಡ್ಕೋಬೇಕಾಗಿದೆ. ಹೆಂಗ್ ಉಪಯೋಗ ಮಾಡ್ಕೊಳ್ಳೋದು? ನಾನು ವಿವರಣೆ ಕೊಡಲ್ಲ ಸರ್, ಹೆಂಗೆ ಇವ್ರನ್ನ ಎಲ್ಲ ವಿವರಣೆ ಕೊಟ್ಟು ನಾನಿಲ್ಲ. ಯಾಕಂದ್ರೆ ನೀವೆಲ್ಲ ತಿಳುವಳಿಕಿದೆ, ಒಂದೊಂದು ಸರಳವಾದಂತ ಮಾತನ್ನು ಹೇಳ್ಕೊತ ಹೋಗ್ತೀನಿ, ಅವು ಅರ್ಥ ಮಾಡ್ಕೊತೀನಿ ಅಂತ ತಿಳ್ಕೊಂಡಿದ್ದೇನೆ. ನಿಮಗೆ ಬಾಳ ಕೊಡ್ಬೇಕಾಗಿದೆ ನಾನು. ನೀವು ತಗೊಳ್ಳೋರು, ನೀವು ಕೊಡವ ನಾನು. ವಿದ್ಯೆ ಎಂಬುದು ಒಂದು ಕಲೆ, ವಿದ್ಯೆ ಎಂಬುದು ಒಂದು ಕಲೆ. ಅದನ್ನು ಕಲಿಯಲು ಬೇಕು ತಲೆ. ಅದನ್ನು ಕಲಿತಾಗ ಸಿಗುವುದು ಒಂದು ನೆಲೆ, ಆಗ ಜೀವನಕ್ಕೆ ಬರುವುದು ಒಂದು ಬೆಲೆ. ನಿಮಗೆ ಬೆಲೆ ಬರ್ಬೇಕಾ ಅಥವಾ ನನಗೆ ಬೆಲೆ ಬರ್ಬೇಕಾ? ನಿಮಗೆ ಬೆಲೆ ಬರ್ಬೇಕು. ನೀವು ಕಲಿಬೇಕಾ ಅಥವಾ ನಾನು ಕಲಿಬೇಕಾ? ನೀವು ಕಲಿಬೇಕಾ. ಹೌದಾ? ನೀವೆಲ್ಲ ಎಚ್ಚರಿಕೆಯಿಂದ ಕೇಳ್ತಾ ಇದ್ದೀರಾ. ಎದಕ್ಕ? ಹುತ್ತು ಹಾವಿಗೆ ಚಂದ, ಹುತ್ತು ಹಾವಿಗೆ ಚಂದ, ಮುತ್ತು ಕೊರಳಿಗೆ ಚಂದ. ವಿದ್ಯಾರ್ಥಿಗೆ ವಿನಯ ಚಂದ, ಶಿಕ್ಷಕನಿಗೆ ಶಿಸ್ತು ಚಂದ. ಶಿಸ್ತಿದ್ರೆ ಶಿಕ್ಷಕ, ಅದನ್ನ ನೀವು ಅಳವಡಿಸಿಕೊಳ್ಳಬೇಕಾಗಿದೆ. ಎಲ್ಲಾ ವಿದ್ಯಾರ್ಥಿಗಳ ದೇವರು ನಾಲ್ಕಿದ್ದವಂತೆ. ನಿಮ್ಮೆಲ್ಲರ ದೇವರು ಎಷ್ಟಿದ್ದಾವೆ? 4 ದೇವರನ್ನ ನೀವು ಆರಾಧಿಸಬೇಕು. ಮನುಷ್ಯರಾಗಿ ಒಳ್ಳೆ ವಿದ್ಯಾರ್ಥಿಯಾಗಿ, ಒಳ್ಳೆ ವಿದ್ಯಾರ್ಥಿನಿಯಾಗಿ ನೀವು ಆದರ್ಶ ವ್ಯಕ್ತಿಗಳಾಗಿ ಮಿಂಚಬೇಕಾಗಿತ್ತು ಅಂತಂದ್ರೆ 4 ದೇವರನ್ನ ಗೌರವಿಸಬೇಕು. ಆ 4 ದೇವರು ಯಾವುದು? ಒಂದನೇದ್ದು ತಾಯಿ, 1ನೇ ದೇವರು. ಎರಡನೇದ್ದು ತಂದೆ, 2ನೇ ದೇವರು. 3ನೇ ದೇವರು ಗುರು, 4ನೇ ದೇವರು ಅತಿಥಿ ದೇವೋಭವ ಅಂತ ಕರೀತಾರೆ. ಈ 4 ದೇವರನ್ನ ಗೌರವಿಸಬೇಕು, ಈ 4 ದೇವರನ್ನ ಪ್ರಾರ್ಥಿಸಬೇಕು. ಯಾಕ ಅವ್ರನ್ನ ಯಾಕೆ ಗೌರವಿಸಬೇಕು? ಅವ್ರೇನ್ ಮಾಡಿದ್ದಾರೆ? ಆಹಾರದಿಂದ ಹೊಟ್ಟೆ ತುಂಬುತ್ತದೆ. ಹೊಟ್ಟೆ ತುಂಬಬೇಕಾಗಿತ್ತಂದ್ರೆ ಆಹಾರ ಬೇಕು. ಆಹಾರದಿಂದ ಹೊಟ್ಟೆ ತುಂಬುತ್ತದೆ, ಶಬ್ದದಿಂದ ಕಿವಿ ತುಂಬುತ್ತದೆ, ಕಾಯಕದಿಂದ ಕೈ ತುಂಬುತ್ತದೆ. ಆದರೆ ಜ್ಞಾನದಿಂದ ಜೀವನ ತುಂಬಿಕೊಳ್ಳುತ್ತದೆ. ಕುಮಾರ್ ಎಲ್ಲಟ್ಟಿ ಅವರು ನಿಮ್ ಜೀವನ ತುಂಬಿಕೊಳ್ಳಿಕ್ ಬಂದ್ ಮಾಡಿದ್ದಾರೆ, ಪೂಜ್ಯರು ನಿಮ್ ಜೀವನ ತುಂಬಲಿಕ್ಕೆ ಬಂದಿದ್ದಾರೆ, ಕುಲಕರ್ಣಿ ಸರ್ ನಿಮ್ ಜೀವನ ತುಂಬಲಿಕ್ಕೆ ಬಂದಿದ್ದಾರೆ, ನಿಮ್ ತಂದೆ ತಾಯಿಗಳು ನಿಮ್ ಜೀವನ ತುಂಬ್ತಾ ಇದ್ದಾರೆ, ನಿಮ್ಮ ಗುರುಗಳು
ನಿಮ್ಮ ಜೀವನವನ್ನು ತುಂಬುತ್ತಾ ಇದ್ದಾರೆ. ಅದನ್ನ ಅರ್ಥ ಮಾಡ್ಕೊಂಡು ಕಟು ಸತ್ಯವನ್ನು ನಾವೆಲ್ಲ ತಿಳ್ಕೋಬೇಕು. ಹಾಗಾದ್ರೆ ನಾವು ಎಂತ ವ್ಯಕ್ತಿ ಆಗ್ಬೇಕು? ರವಿ ಅಂತ ಮಗ ಬೇಕು, ಕವಿ ಅಂತ ಕೀರ್ತಿ ಬೇಕು ಅಂತ. ರವಿ ಅಂದ್ರೆ ಸೂರ್ಯ, ಸೂರ್ಯನ ಜಗತ್ತನ್ನು ಬೆಳಗಿಸ್ತಾನೆ, ಜಗತ್ತಿಗೆ ಉಪಕಾರ ಮಾಡ್ತಾನೆ. ನೀವು ಸಹಿತ ನಮ್ಮ ಜಗತ್ತಿಗೆ ಉಪಕಾರ ಮಾಡಬೇಕಾಗಿದೆ, ನಮ್ಮ ಗ್ರಾಮಕ್ಕೆ ಉಪಕಾರ ಮಾಡಬೇಕಾಗಿದೆ. ನೆನಪಿಟ್ಕೋಬೇಕು. ನೀವು ನಿಮ್ಮ ದೇಶ ಯಾವುದು ಅಂತ ಕೇಳ್ತೀನಿ ನಾನು. ನೀವೇನೇ ಭಾರತ ದೇಶ ಅಂತ ಹೇಳ್ತೀರಿ, ಹೌದಾ? ಭಾರತ ದೇಶದಲ್ಲಿ ಇದ್ದವರು ನಮ್ಮವ್ರಲ್ವಾ? ಭಾರತ ದೇಶ ನಮ್ದು ಅಂದಮೇಲೆ ಭಾರತ ದೇಶದಲ್ಲಿ ಇದ್ದವರು ನಮ್ಮವ್ರಲ್ವಾ? ಹಾ, ನಿಮ್ಮವರು ಅಂತ ಇರೋದ್ರಿಂದ ಕುಲಕರ್ಣಿ ಸರ್ ಜಮಖಂಡಿಂದ ಬಂದಿದ್ದಾರೆ, ನಾ ಬೆಲ್ಲದ ಬಾಗೇವಾಡಿಯಿಂದ ಬಂದಿದ್ದೇನೆ. ಇದನ್ನ ವಿಶಾಲವಾದಂತ ಭಾವನೆ ಇರಬೇಕು, ತಿಳ್ಕೋಬೇಕು. ಹಿರಿತನಕ್ಕೆ ಹೊರೆ ಹೆಚ್ಚು, ಕಿರಿತನಕ್ಕೆ ಹುರುಪು ಹೆಚ್ಚು. ತನ್ನರಿವು ತನಗಿರದಿದ್ದರೆ ಜೀವನವೆಲ್ಲ ಬರಿ ಹುಚ್ಚು ಅಂತ ಹೇಳ್ತಾರೆ. ನಿಮ್ಮ ಜೀವನ ಹುಚ್ಚಾಗಬಾರ್ದು, ನೀವು ಹುಚ್ಚರಾಗಬಾರ್ದು ಅನ್ನುವಂಥ ಉದ್ದೇಶನ ಇಟ್ಟುಕೊಂಡಿದ್ದಾರೆ. ಈ ಮಾತಿನ ಅರ್ಥ ತಿಳ್ಕೋಬೇಕು. ನೀವು ಎಷ್ಟೇ ಸಿನಿಮಾ ನೋಡಿದರು, ನೀವು ಎಷ್ಟೇ ಸಿನಿಮಾ ನೋಡಿದರು ತಂದೆಯಂತ ಹೀರೋ ಸಿಗಲು ಸಾಧ್ಯವಿಲ್ಲ. ನೀವು ಎಷ್ಟೇ ದೇವಾಲಯಗಳನ್ನ ಸುತ್ತಿ ಎಷ್ಟೇ ದೇವರನ್ನು ಕಂಡರೂ ತಾಯಿಯಂತ ದೇವರು ಸಿಗಲು ಸಾಧ್ಯವಿಲ್ಲ. ಅವ ಶ್ರೇಷ್ಠವಾಗಿರ್ತಕ್ಕಂಥ ದೇವರು ಅಂತ ಕರೀತಾರೆ. ನೋಡಿ, ಪತಿ ಇದ್ದಾಗ ಪತ್ನಿಗೆ ಕಿಮ್ಮತ್ತು. ಪತಿ ಅಂದ್ರೆ ಗಂಡ, ಪತ್ನಿ ಅಂದ್ರೆ ಹೆಂಡತಿ. ಪತಿ ಇದ್ದಾಗ ಪತ್ನಿಗೆ ಕಿಮ್ಮತ್ತು, ನಂಬುಗೆ ಇದ್ದಾಗ ನಾಯಿಗೆ ಕಿಮ್ಮತ್ತು, ಗುಣ ಇದ್ದಾಗ ಸ್ತ್ರೀಯರಿಗೆ ಕಿಮ್ಮತ್ತು, ವಿದ್ಯೆ ಇದ್ದಾಗ ವಿದ್ಯಾರ್ಥಿಗೆ ಕಿಮ್ಮತ್ತು. ನೀವು ಶಾಲಿ ಕಲ್ತ್ರ ಮಾತ್ರ ಬೆಲೆ ಬರ್ತದೆ, ಜ್ಞಾನ ಇದ್ರೆ ನಿಮಗೆ ಬೆಲೆ ಬರ್ತದೆ. ಬೆಲೆ ಬರಬೇಕಾಗಿತ್ತು ಅಂದ್ರೆ ಜ್ಞಾನ ಇರಲಿಲ್ಲ ಅಂದ್ರೆ ಬೆಲೆ ಬರಲಿಕ್ಕೆ ಸಾಧ್ಯತೆ ಇಲ್ಲ. ಇನ್ನ ಹೆಣ್ಮಕ್ಳು ಒಂದು ಮಾತನ್ನು ತಿಳ್ಕೋಬೇಕು. ಹೆಣ್ಣಿನ ಜೀವನ ಹೆಂಗು ಅಂತಂದ್ರೆ ಹೂವು ಮತ್ತು ಮುಳ್ಳಿನ ಜೀವನ ಇದ್ದಂತೆ ಅಂತ. ಒಂದು ಮುಳ್ಳು ಗೊನಿ ಇರುತ್ತೆ, ಒಂದು ಹೂವು ಬಹಳ ಕೋಮಲ ಇರುತ್ತೆ. ಆ ಹೂವು ಮುಳ್ಳಿನ ಮೇಲೆ ಬಿದ್ದಾಗ ಹೂವಿಗೆನೆ ಮುಳ್ಳು ಚುಚ್ಚೋದು, ಅಥವಾ ಹೂವಿನ ಮೇಲೆ ಮುಳ್ಳು ಬಿದ್ದಾಗ ಆ ಹೂವಿಗೆ ಮುಳ್ಳ ಚುಚ್ಚೋದು. ಒಮ್ಮೇನಾಯ್ತು ಅಂತ ಕೇಳಿದ್ರೆ, ನಮ್ದೊಂದು ಸಂಪ್ರದಾಯ ಆಗಿದೆ. ಬಂದಾಗ ನೀವು ನಿಮ್ಮ ಶಿಕ್ಷಕರು ಎದುರಿಗೆ ಬರ್ತಾರೆ, ಏನ್ ಮಾಡ್ತೀರಾ? ನಮಸ್ಕಾರ ಮಾಡ್ತೀರಾ, ಎರಡು ಕೈಗಳನ್ನು ಮುಗಿದು ನಮಸ್ಕಾರ ಮಾಡ್ತೀರಾ. ನಮ್ದು ಕೈ ಮುಗಿಯುವಂತ ಸಂಸ್ಕೃತಿ, ಕೈ ಕೊಡೋ ಸಂಸ್ಕೃತಿ ಅಲ್ಲ. ಒಮ್ಮೆ ಆಟದಾಗ ಹುಡುಗ ಗೆದ್ದು ಬಿಟ್ಟ, ಎಲ್ಲರೂ ಬಂದು ಖುಷಿ ಪಡ್ತಾರೆ. ಬಂದ ಕೆಸಿಂದ ಹುಡುಗರೆಲ್ಲ ಥ್ಯಾಂಕ್ಸ್ ಕೊಡ್ತಾರೆ. ನಮಗಿದು ಬೇಕಾಗಿಲ್ಲ. ನಾ ಎಷ್ಟೋ ಕಾಲೇಜುಗಳಿಗೆ ಕಾರ್ಯಕ್ರಮಗಳಿಗೆ ಹೋದಾಗ ಹುಡುಗಿಯರು ಬಂದು ಥ್ಯಾಂಕ್ಸ್ ಖುಷಿಯಾಗಿ, ಬಾರಿ ನೀವು ಭಾಳ ಚೆನ್ನಾಗಿ ಮಾತಾಡ್ತೀರಿ ಸರ್ ಅಂತೇಳಿ ಖುಷಿಯಾಗಿ ಥ್ಯಾಂಕ್ಸ್ ಕೊಡ್ಲಿಕ್ಕೆ ಬರ್ತಾರೆ. ನಾನು ಕೈ ಮುಗಿತೇನೆ. ಯಾಕಂದ್ರೆ ನಮ್ಮ ಸಂಪ್ರದಾಯ ಏನು ಅಂದ್ರೆ ಕೈ ಕೊಡು ಸಂಸ್ಕೃತಿ ನಮ್ಮದಲ್ಲ, ಕೈ ಮುಗಿ ಸಂಸ್ಕೃತಿ ನಮಗಿದೆ. ಅದಕ್ಕಾಗಿ ಹುಡುಗ ಗೆದ್ದು ಬಿಟ್ಟಿದ್ದಾನೆ, ಎಲ್ಲ ಹುಡುಗರು ಬಂದು ಥ್ಯಾಂಕ್ಸ್ ಕೊಡ್ತಾರೆ, ಖುಷಿ ಪಡಿಸ್ತಾರೆ. ಒಂದು ಹುಡುಗಿ ದೂರ ನಿಂತ್ಕೊಂಡು ನೋಡ್ತಾ ಇದೆ, ಮ್ಯಾಟ್ರಿಕ್ ದಲ್ಲಿ ಓದ್ತಾ ಇದ್ದಾಳೆ, ಆಕಿಗೂ ಖುಷಿಯಾಗಿದೆ, ಇವ್ ನನ್ನ ಕ್ಲಾಸಿನ ಹುಡುಗ ಗೆದ್ದ ಅಂತೇಳಿ ಅಕ್ಕಿ ಬಂದು ಅರ್ಧ ನಮಸ್ಕಾರ ಅಂದ್ರೆ ತಿಳಿತಲ್ಲ, ಥ್ಯಾಂಕ್ಸ್ ಕೊಡೋದು. ನಿಮ್ಮ ಅರ್ಧ ನಮಸ್ಕಾರ, ನಮ್ಮ ಅರ್ಧ ನಮಸ್ಕಾರ. ಈ ಅರ್ಧ ನಮಸ್ಕಾರ ಬೇಕಾಗಿಲ್ಲ. ಆ ಹುಡುಗಿ ಬಂದು ಆ ಹುಡುಗನಿಗೆ ಥ್ಯಾಂಕ್ಸ್ ಕೊಟ್ರು. ಇವನಿಗೆ ರೋಮಾಂಚನ ಆಯ್ತು, ಅವಳಿಗೂ ರೋಮಾಂಚನ ಆಯ್ತು. ಒಂದು ತಪ್ಪನ್ನ ಮಾಡಿದಳು, ಯಾಕಂದ್ರೆ ಕೈ ಮುಗಿಬೇಕಾಗಿತ್ತವಳು, ಕೈ ಕೊಟ್ಬಿಟ್ಲು. ಆಮೇಲೆ 2 ದಿವಸ ಬಿಟ್ಟ ಮನೆಗೆ ಹೋಗ್ತಾಳೆ, ಅಮ್ಮ ನನ್ಗೊಂದು ಮೊಬೈಲ್ ಕೊಡ್ಸು ಅಂದಳು. ಪಾಪ ಬಡತನ, ಕೊಡ್ಸ್ಲಿಕ್ಕೆ ಆಗಲ್ಲಮ್ಮ, ನನ್ನ ಹತ್ರ ದುಡ್ಡು ಇಲ್ಲ. ಊಟ ಬಿಟ್ಲು. ಏನೋ ಒಂದ್ ದಿವ್ಸ ಊಟಕ್ಕೆ ಕೂತಾಗ ತಾಯಿ ಊಟಕ್ಕೆ ಹಾಕಿ ತಿಂಡಿ ಕೊಡ್ತಾಳೆ, ಸಿಟ್ಲೆ ಉಪ್ಪು ಸಪ್ಪಗಾಗಿದೆ ಅಂತ ತಾಯಿಯ ಮುಖಕ್ಕನೆ ತಟ್ಟೆ ಎಸೆದ್ಬಿಟ್ಲು. ನೊಂದು ಕರಡು. ಪಾಪ ಗಂಡ ಇಲ್ಲ, ಇವಳು ಒಬ್ಬಳೇ ಮಗಳು. ದಿನ 4 ಮನೆ ಮುಸುರಿ ತಿಕ್ಕಿ ಬರ್ತಿದ್ದಳು ಹೆಣ್ಮಗಳು, ತನ್ನ ಮಗಳಿಗೆ ಸಾಲಿ ಕಲಿಸ್ಬೇಕು ಅಂತೇಳಿ. ಅಂತ ತಾಯಿಗೆ ಅದು ಮುಂದೆ ಹೇಳ್ತೀನಿ, ತಾಯಿ ಪರಿಸ್ಥಿತಿ ಏನಾಗ್ತದೆ ಅನ್ನೋದನ್ನು ತಾವೆಲ್ಲ ತಿಳ್ಕೊಬೇಕು. ಮೊದಲು ಈ ಘಟನೆಯನ್ನು ಹೇಳಿ ಆಮೇಲೆ ಹೇಳ್ತೀನಿ. ತಟ್ಟೆ ಎಸೆದು ಬಿಡ್ತಾಳೆ, ಭಾಳ ನೋವು ಆಗ್ತದ. ಮೊಬೈಲ್ ಕೊಡ್ಸಲಿತ್ತು, ಹಂಗು ಹಿಂಗು ಒಂದು 15 ದಿವಸ ತೆಗೆದು ಮತ್ತೊಂದೆರಡು ಮನೆ ಮುಸುರಿ ತಿಕ್ಕೋದನ್ನು ಹಿಡ್ಕೊಂಡು ಆ ಸಾಹುಕಾರನ ಕಾಲಿಗೆ ಬೀಳ್ತಾಳೆ.
ಸಾವ್ಕಾರ ನನಗೆ ದುಡ್ಡು ಕೊಟ್ಟಿದ್ದಾರೆ ಪಗಾರ, ಇನ್ನು ಸ್ವಲ್ಪ ನಾ ಕೊಡಿ. ಜಾಡ್ಸ್ ಒದ್ದು ಬಿಟ್ಟವ. ಏನ್ ಪಗಾರ ಕೊಡ್ತಾರೆ ನಿನಗೆ? ಮೊನ್ನೆ ಇಸ್ಕೊಂಡು ಹೋಗಿದ್ಯಲ್ಲ, ನೀ ಕೆಲಸ ಮಾಡ್ತಿದ್ರೆ ಮಾಡಿಲ್ಲ, ಹೊರಟು ಹೋಗೋ. ಕಾಲು ಹಿಡ್ಕೊತಾಳೆ. ಇಲ್ಲ, ನನ್ನ ಮೇಲೆ ಕರುಣೆ ತೋರಿ, ನನ್ನ ಮಗಳಿಗೆ ಸ್ವಲ್ಪ ದುಡ್ಡು ಬೇಕಾಗಿದೆ. ಅಂಗಲಾಚಿ ಬೇಡ್ಕೊಂಡು ಆ ಮನೆಯೊಳಗೆ ಸ್ವಲ್ಪ, ಈ ಮನೆಯೊಳಗೆ ಸ್ವಲ್ಪ, ಎಲ್ಲೆಲ್ಲ ತಂದು ರೊಕ್ಕ ತಂದು ಒಂದು ಮೊಬೈಲನ್ನು ಕೊಡಿಸ್ಬಿಟ್ಲು ನೋಡ್ರಿ ತಾಯಿ. ಆ ಮೊಬೈಲನ್ನು ತಗೊಂಡು ಎಲ್ಲಾ ತನ್ನ ವಿದ್ಯಾರ್ಥಿನಿಯರಿಗೆ ಮೊಬೈಲ್ ನಂಬರ್ ಕೊಡ್ತಾಳೆ. ಕೊಡು ಕಾಲ ಈ ಹುಡುಗನಿಗೆ ಕೈ ಕೊಟ್ಟಿದ್ದಾಳಲ್ಲ ಅವ್ರ ಕ್ಲಾಸ್ನ ಅವ ಬಂದು ಕೇಳಿದ, ಹೊಸ ಮೊಬೈಲ್ ತಗೊಂಡಿದ್ಯಾ? ಹೌದು. ನಂಬರ್ ಹೇಳು ಅಂದ. ನಂಬರ್ ಹೇಳಿದಳು, ಖುಷಿಯಿಂದ ನಂಬರ್ ಹೇಳಿದಳು. ಸಂಜೆಕ್ಕೆ ಒಂದು ಮೆಸೇಜ್ ಬಿಟ್ಟವ. ಮೆಸೇಜ್ ಹಾಯ್ ಅಂತ ಬಿಟ್ಬಿಡ್ಲ, ಇಕ್ಕೂ ಹೇಳಿ ಹಾಯ್ ಅಂತ ಮಾಡಿದಳು. ಹಿಂಗ ಚಾಲು ಆಯ್ತು. ಒಂದ್ ದಿವ್ಸ ಮೆಸೇಜ್ ಮಾಡಿದ, ಏನಿಲ್ಲ, ಊರಾಚೆ ಆಲದ ಗಿಡಕ್ಕ ನೀ ಎಂದು ಬರ್ತೀಯ, ಭೇಟಿಯಾಗ. ನಾನು ಭಾರಿ ಖುಷಿ ಅನಿಸ್ತು. ಕ್ಲಾಸ್ ಬಿಟ್ಟ ಮೇಲೆ ನಮ್ಮಮ್ಮ ಮೊಸರಿ ತಿಕ್ಲಿಕ್ಕೆ ಹೋಗಿದ್ದಾಳೆ ಅನ್ನುವಂತ ಅರಿವಿರ್ಲಾರ್ದಲ್ಲಿ ಹೋಗ್ತಾಳೆ. ಆ ಹುಡುಗಿನ ತಗೊಂಡು ನೆಟ್ಟಗ ರನ್ನಿಕ್ ಹೋಗ್ತಾನೆ. ಅಕ್ಕಿನ ಏನ್ ಮಾಡ್ಬೇಕಾಗಿತ್ತು ಅವೆಲ್ಲ ಮಾಡ್ತಾನೆ. ಆಮೇಲೆ ಗೆಳೆಯನಿಗೆ ಫೋನ್ ಮಾಡ್ತಾನೆ. ಆ ಹುಡುಗಿ ಅಂತಾನೆ ಗೆಳೆಯನಿಗೆ ಒಪ್ಪಿಸ್ತಾನೆ. ಅವ ಏನ್ ಮಾಡ್ಬೇಕಾಗಿತ್ತು ಎಲ್ಲ ಮಾಡ್ತಾನೆ. ಅವ ಎಂತ ಬುದ್ಧಿವಂತ ಅಂದ್ರೆ ಇವ್ನಿಗೆ ಹೇಳೇ ಬಿಟ್ಟಿರ್ತಾನೆ. ಇಬ್ರು ಕುಡ್ಕೊಂಡು ಒಬ್ಬ ಬ್ರೋಕರ್ನಿಗೆ ಆ ಹುಡುಗಿಯನ್ನ ಮಾರಾಟ ಮಾಡ್ತಾನೆ. ಆ ಬ್ರೋಕರ್ ಆ ಹುಡುಗಿಯನ್ನು ತಗೊಂಡು ಹೋಗ್ತಾನೆ. ಹೋಗಿ ಅರಣ್ಯದ ಮಧ್ಯದಲ್ಲಿ ಒಂದು ಪುಟ್ಟ ಗುಡಿಸಲಿರುತ್ತೆ. ಇದು ಸತ್ಯ ಘಟನೆ, ನಾನು ಕಥೆ ಹೇಳ್ತಾ ಇಲ್ಲ ನಿಮಗೆ, ಕಥೆ ಹೇಳೋ ಪದ್ಧತಿ ಇಲ್ಲಿಲ್ಲ, ಸತ್ಯ ಘಟನೆ ಇದು. ಹೆಸರು ಸಹಿತ ಹೇಳ್ತೀನಿ, ನಾನು ಊರ್ ಸಹಿತ ಹೇಳ್ತೀನಿ. ಅದರ ಅಪಚಾರ ಮಾಡಬಾರ್ದು. ತಗೊಂಡು ಹೋದ್ಮೇಲೆ ಬ್ರೋಕರ್ ಇದ್ದವ ಅಲ್ಲಿ ಗಿರಾಕಿಗಳು ಬರ್ತಿರ್ತವೆ. ಇವಳ ಶರೀರನ್ನ ಮಾರಾಟಕ್ಕಿಟ್ಟು ಹಣ ಗಳಿಸ್ತಾನೆ. ಅವನು ಎಷ್ಟು ಹಣ ಗಳಿಸ್ತಾನೆ ಅಂದ್ರೆ, ಆ ಹುಡುಗಿ ಬಹಳ ಒಳ್ಳೇದು. ಕರೆ ಏನ್ ಮಾಡೋದು, ಅಕ್ಕಿ ಬಾಯಿಗೆ ಸೆರೆದ ಬಾಟ್ಲೆ ಕೊಡಿಸ್ತಾರೆ. ನಿಶೆ ಆಗ್ಬೇಕಲ್ಲ, ಅವು ಗುರುತಾಗಬಾರ್ದು. ಅಕ್ಕಿ ಎದ್ದು ಓಡಿ ಹೋಗ್ಬಾರ್ದಲ್ಲ. ಕುಡಿಲಿಕ್ಕೆ ಬೇಡ ಅಂದ್ರೂ ಕೇಳಲ್ಲ, ಕೈ ಕಟ್ಟಿ ಬಿಡ್ತಾರೆ. ಸೆರೆಗೆ ತುಂಬುತ್ತಾರೆ, ದಿನ ಕುಡಿಸ್ತಿರ್ತಾರೆ, ದಿನ ರೇಪ್ ಮಾಡ್ತಿರ್ತಾರೆ, ಏನೇನೋ ನಡೆಯುತ್ತೆ. ಆಮೇಲೆ ಕೆಲವು ದಿವಸ ಆದ್ಮೇಲೆ ಅವನಿಗೆ ಹಣ ಬೇಕಾಗತ್ತೆ. ಅವಿದ್ದವ ಮತ್ತೊಬ್ಬ ವ್ಯಕ್ತಿಗೆ ಮಾರಾಟ ಮಾಡ್ತಾನೆ. ಅವನಿಗೆ ಉಪಯೋಗ ಮಾಡ್ಕೊಂಡು ಅವ ಏನ್ ಮಾಡ್ತಾನೆ, ಒಬ್ಬ ಹೆಣ್ಮಳಿಗೆ ಮಾರಾಟ ಮಾಡ್ತಾನೆ. ಮಾರಾಟ ಮಾಡಿದ್ರೆ ಆ ಹೆಣ್ಮಗಳು ಏನ್ ಮಾಡಿದಳು ಅಂತಂದ್ರೆ, ಇಷ್ಟೆಲ್ಲ ಆಗೋದ್ರೊಳಗೆ ಏನೇನೋ ಆಗಿತ್ತು, ಅವಳು ಕುಡಿಲಿಕ್ಕಂತಿದ್ದಳು, ಏನೇನೋ ಆದ್ಮೇಲೆ ಆ ಹೆಣ್ಮಗಳು ಓದು ನೆನಪಿಟ್ಕೊಳ್ಳಿ, ಬಾಂಬೆಗೆ ಹೋದು ಮಾರಾಟ ಮಾಡ್ಕೋತಾಳೆ ಹೆಣ್ಮಗಳು. ಎಷ್ಟಕ್ಕೆ ಅಂತ ಕೇಳಿದ್ರೆ 45,000 ರೂಪಾಯಿಗೆ. ಬಾಂಬೆಗೆ ಯಾಕೆ ಮಾರಾಟ ಮಾಡ್ಕೋತಾರೆ ಸರ್ ಅಂತ ನೀವು ಕೇಳ್ಬೋದು. ನೆನಪಿಟ್ಕೊಳ್ಳಿ ನೀವೆಲ್ಲ. ಹುಸ್ತನ ನೀವೇನಾದ್ರೂ ಮಾಡಿದ್ರೆ, ಒಂದೇ ಒಂದು ಪೂಜ್ಯರ ಮುಂದೆ ಈ ಮಾತನ್ನ ನಾನು ಹೇಳಬಾರ್ದು. ನನ್ನನ್ನು ಅವರು ಕ್ಷಮೆ ಮಾಡಬೇಕು. ಯಾಕಂದ್ರೆ ನನ್ನ ಮಕ್ಕಳಿಗೆ ನಾನು ಪ್ರಜ್ಞೆಯನ್ನು ಮುಟ್ಟಿಸ್ಬೇಕಾಗಿದೆ. ಬಾಂಬೆ ಒಂದೇ ಒಂದು ಪಟ್ಟಣದಲ್ಲಿ 3,80,000 ಜನ ಹೆಣ್ಣು ಮಕ್ಕಳ ವೇಶ್ಯಾವಾಟಿಕೆ ತೊಡಗ್ತಾ ಇದ್ದಾರೆ. ಅವರು ತಮ್ಮ ದೇಹವನ್ನು ಮಾರಾಟಕ್ಕಿಟ್ಟು ಹಣವನ್ನು ಸಂಪಾದನೆ ಮಾಡ್ತಾ ಇದ್ದಾರೆ. ಎದಕ್ಕೆ ಉಯ್ತು ಸರ್ಕಾರ ಲೈಸೆನ್ಸ್ ಕೊಟ್ಟಿದೆ ಅವರಿಗೆ. ಎದಕ್ಕಂದ್ರೆ ಉದರ ಪೋಷಣೆಗಾಗಿ. ನಾವು ಹೊಟ್ಟೆ ತುಂಬ್ಕೋಬೇಕು, ನಮ್ಮ ರತ್ತಿಗೆ ಲೈಸೆನ್ಸ್ ಕೊಡಿ ಅಂತ ಕೇಳ್ತಾರೆ, ಪೊಲೀಸರು ಕಿರಿಕಿರಿ ಮಾಡ್ತಾರೆ. ಅದಕ್ಕಾಗಿ 3,80,000 ಜನ ವೇಶ್ಯಾವಾಟಿಕೆಯಲ್ಲಿ ತೊಡಗಿದ್ದಾರೆ. ಪುನಾದಲ್ಲಿ 2,25,000 ಜನ ಹೆಣ್ಮಕ್ಳು ವೇಶ್ಯಾವಾಟಿಕೆಯಲ್ಲಿ ತೊಡಗಿದ್ದಾರೆ. ಅಂತ ವೇಶ್ಯಾವಾಟಿಕೆ ಕಂಪನಿಗೆ ಈ ಮಗಳನ್ನ ಮಾರ್ಕೋತಾರೆ. ಚಿತ್ರಹಿಂಸೆ ಅನುಭವಿಸ್ತಾಳೆ. ಎಲ್ಲೆಲ್ಲ ಕಡ್ದಿರ್ತಾರೆ, ಮುಖ ಕಡ್ದಿರ್ತಾರೆ, ಕೈ ಕಡ್ದಿರ್ತಾರೆ, ಮೈ ಕಡ್ದಿರ್ತಾರೆ, ದೇಹದ ತುಂಬೆಲ್ಲ ಗಾಯಗಳಿರುತ್ತೆ. ಆ ಪರಿಸ್ಥಿತಿಯನ್ನು ನೋಡಬಾರದು. ನರಕ ಯಾತನೆಯನ್ನು ಅನುಭವಿಸ್ತಾರೆ. ನೀವು ಅನ್ಬಹುದು ಹೆಣ್ಮಕ್ಳಷ್ಟ ವೇಶ್ಯರಿದ್ದಾರೆ, ಇಲ್ಲ. ಬಾಂಬೆ ಒಂದೇ ಒಂದು ಪಟ್ಟಣದಲ್ಲಿ ಗಂಡು ಮಕ್ಕಳು ನೆನ್ಪಿಟ್ಕೊಳ್ಳಿ, 85,000 ಜನ ಗಂಡು ಮಕ್ಕಳು ವೇಶ್ಯರಿದ್ದಾರೆ. ಎಲ್ಲಿ ಅವ್ರು ಏನ್ ಮಾಡ್ತಾರೆ, ದೊಡ್ಡ ದೊಡ್ಡ ಶ್ರೀಮಂತ ಮನೆ ತಂದ ಹೆಣ್ಮಕ್ಳು, ಕಾಲೇಜ್ ವಿದ್ಯಾರ್ಥಿನಿಯರು ಹಣ ಕೊಟ್ಟು ತಮ್ಮ ಶೀಲ ಹಣ್ಣನ್ನು ಮಾಡ್ಕೊಂಡು ಹೋಗ್ತಕ್ಕಂಥ ಸನ್ನಿವೇಶವನ್ನು ನೋಡ್ತಾ ಇದ್ದೀವಿ. ನೀವೇನಾದ್ರೂ ತಪ್ಪು ಮಾಡಿ ಕಸಕ್ಕೆ ಬಿದ್ರೆ, ನೀವು ಬಾಂಬೆಕ್ಕನೆ ಎಷ್ಟೋ ಹೋಗಿರ್ತಕ್ಕಂಥ ವಿದ್ಯಾರ್ಥಿಯರನ್ನು ನಾನು ನೋಡಿದ್ದೇನೆ. ಆಮೇಲೆ ವೇಶ್ಯಾವಾಟಿಕೆ ಮಾಡ್ಕೊಂಡಾಗ ಅಲ್ಲಿ ದಿನಾಲು ಚಿತ್ರಹಿಂಸೆ. ಇವಳ ಮೇಲೆ ಯಾರ್ಯಾರು ಹಣ ಗಳಿಸ್ತಾರೆ. ಒಂದು ದಿವಸ ಯಾರೋ ಒಬ್ಬ ಒಳ್ಳೆ ವ್ಯಕ್ತಿ ಹೋಗ್ತಾನೆ. ಆ ಹುಡುಗಿ ಬಿಕ್ಕಿ ಬಿಕ್ಕಿ ಅಳ್ತಿರ್ತದೆ. ಯಾರೋ ಮೈಯೆಲ್ಲ ಕಡ್ದಂತ ಅಲ್ಲಿನೂ ಗಾಯಗಳಿರ್ತವೆ, ರಕ್ತ ಸೋರ್ತಿರ್ತದ, ಚಿತ್ರಹಿಂಸೆ ಕೊಟ್ಟಿರ್ತಾರೆ. ಆ ಮಗು ಮೂಲ್ಯ ಗೊಳೆಯಾಗಿ ಅಮ್ಮ 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 ಅಂತ ಕಣ್ಣೀರು ಸುರ್ತಿರ್ತದ. ಆವಾಗ ತಾಯಿ ನೆನಪಾಗಿದೆ ಅವಳಿಗೆ. ಯಾಕಂತ ಹೋಗಿ ಕೇಳಿ ತಲೆ ಮೇಲೆ ಕೈ ಆಡಿಸ್ತಾನ. ಅವಳಿಗೆ ಸಾಂತ್ವನ ಸಿಕ್ಬಿಡತ್ತೆ, ಗಚ್ಚಿ ಕಾಲು ಹಿಡ್ಕೊಂಡ್ಬಿಡತ್ತೆ. ಅಣ್ಣ ನೋಡಿ ಅಣ್ಣ, ಅವಾಗ ಅಣ್ಣ ನೆನಪಾದ. ಅಣ್ಣ ನನ್ನ ಪ್ರಾಣ ಕಾಪಾಡು, ನನ್ನ ತಾಯಿ ಮುಖ ಒಮ್ಮೆ ತೋರಿಸ್ಬಿಡು, ನಾನು ಸಾಯೋಕ್ಕಿಂತ ಮುಂಚೆ ಅಂತ ಹೇಳ್ತಾನೆ. ಎಲ್ಲ ಅಡ್ರೆಸ್ ಹೇಳ್ತಾಳೆ.
ಏನು ಮಾಡ್ತಾನೆ ಅಂದ್ರೆ ಭಾಳ ಒಳ್ಳೆ ವ್ಯಕ್ತಿ ಇರೋದ್ರಿಂದ ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾನೆ, ಎಲ್ಲ ಮಾಹಿತಿ ಕೊಡ್ತಾನೆ. ಆ ಹುಡುಗಿಯನ್ನು ಅಲ್ಲಿಂದ ಪಾರು ಮಾಡಿ ತಾಯಿ ಮನೆಯನ್ನ ಸೇರಿಸ್ತಾನೆ. ಇದಕ್ಕೆಲ್ಲ ಕಾರಣೀಭೂತ ಆಗಿರ್ತಕ್ಕಂಥದ್ದು ಏನು ಅಂದ್ರೆ ತಾಯಿಯನ್ನ ತಿರಸ್ಕಾರ ಮಾಡಿ, ತಾಯಿಯ ಕಷ್ಟ ಕೈಯೆಲ್ಲ ಗುಳ್ಳಿರುತ್ತೆ, ಸೋಪ ಎದ್ದು ಎಲ್ಲ ತಾಯಿ ಬಂದು ಪ್ರೀತಿಯಿಂದ ಅಳು ಕಾಲಕ್ಕೆ, ಮಗು ಅಳು ಕಾಲಕ್ಕೆ ಗಲ್ಲ ಹಿಡಿದು ಅಳ್ತಾಳೆ, ಅಳು ಕಾಲಕ್ಕೆ ಗುರುತಾಗ್ತದೆ, ತಾಯಿ ಕೈ ನೋಡ್ತಾಳೆ, ಇಷ್ಟಿಟ್ಟು ದಪ್ಪ ಗುಳ್ಳಿ ಎದ್ದಿರುತ್ತೆ, ಕಿವ ತುಂಬಿರುತ್ತೆ, ಸೋರ್ತಿರ್ತದೆ. ಅವಾಗ ತಾಯಿಯ ಕಷ್ಟ ಮಗಳಿಗೆ ಅರಿವಾಗಿ ಆಮೇಲೆ ಪಶ್ಚಾತ್ತಾಪ ಆಯಿತು. ಈ ನರಕ ಯಾತನೆ ಅನುಭವಿಸಲು ನಿಮಗೆ ಕೈ ಕೊಡಬೇಕಾಗಿತ್ತ? ಕೈ ಕೊಡುವಂತ ನೀವು ಕೆಲಸ ಮಾಡ್ತೀರಾ ಅಥವಾ ಕೈ ಮುಗಿಯುವಂತ ಕೆಲಸ ಮಾಡ್ತೀರಾ ಅನ್ನೋದನ್ನ ನಿಮಗೆ ಬಿಟ್ಕೊಡೋದು. ನೀವೇನ್ ಮಾಡ್ಕೊತೀರಾ ಅದನ್ನ ಮಾಡ್ಕೊಳ್ಳಿ. ಅದಕ್ಕೆ ಹೇಳ್ತಾರೆ, ಎಲ್ಲರ ಪ್ರೀತಿಯಲ್ಲಿ ಒಂದಿಲ್ಲ ಒಂದು ಸ್ವಾರ್ಥವಿರುತ್ತದೆ, ಆದರೆ ತಾಯಿ ತಂದೆಯರ ಪ್ರೀತಿಯಲ್ಲಿ ಸ್ವಾರ್ಥ ಇರುವುದಿಲ್ಲ, ಯಾವ ಅಪೇಕ್ಷೆ ಇರುವುದಿಲ್ಲ. ನನ್ನ ಮಗಳು ನನ್ನ ಮಕ್ಕಳು ಅನ್ನುವಂಥ ಭಾವನೆ ಇರುತ್ತೆ. ಅದಕ್ಕೆ ಇವತ್ತು ತಿಳ್ಕೊಬೇಕು ನೀವೆಲ್ಲ. ಟಿವಿ ಬಂದು ಮನೆ ಕೆಡಿಸಿತು, ಟಿವಿ ಬಂದು ಮನೆ ಕೆಡಿಸಿತು, ಮೊಬೈಲ್ ಬಂದು ತಲೆ ಕೆಡಿಸಿತು. ಟಿವಿ ಬಂದು ಮನೆ ಕೆಡಿಸಿತು, ಮೊಬೈಲ್ ಬಂದು ತಲೆ ಕೆಡಿಸಿತು, ಧಾರಾವಾಹಿ ಬಂದು ನಮ್ಮ ಹೆಣ್ಮಕ್ಳು ಕೆಟ್ಟರು, ದಾಬಾ ಬಂದು ನಮ್ಮ ಗಂಡು ಮಕ್ಕಳು ಕೆಟ್ಟರು. ಇದು ನಿಮ್ಮ ಸುದ್ದಿ ಅಲ್ಲ, ಆ ಕಡೆ ನಾವು ಹುಕ್ಕೇರಿ ತಾಲೂಕಿನ ಸುದ್ದಿ. ನೀವೆಲ್ಲ ಭಾಳ ಚಲೋ ಇದ್ದೀರ, ಯಾರು ದಾಬಾಕ್ ಹೋಗಲ್ಲ, ಟಿವಿ ನೋಡಲ್ಲ, ಮೊಬೈಲ್ ನೋಡಿ ಏನು ಮಾಡಲ್ಲ, ಭಾರಿ ಬುದ್ಧಿವಂತರು ಇದ್ದೀರ, ಏನು ಅಡ್ಡ ಇಲ್ಲ. ತಾಯಿಯ ದೇವರು ಒಂದೇ ನೋಡಿ. ನಾನು ಮೊದಲೇ ಹೇಳಿದ್ದೇನೆ, ನಿಮ್ಮ ಆಯುಷ್ಯನ್ನ ನಾನು ಬಲಿ ತಗೊಳ್ಳಲ್ಲ, ನನ್ನ ವೇಳೆಯನ್ನ ನೀವು ಬಲಿ ತಗೋಬೇಡಿ. ಯಾಕಂದ್ರೆ ಅಲ್ಲಿ ಯಾರೋ ಹುಡುಗಿರೋ, ಯಾಕಂದ್ರೆ ಬಾಯಿ ಅಂದ್ರೆ ಒಡಕ್ ಗಿಡಿಗಿದ್ದಂಗಿದೆ. ನೀವು ಮಾತಾಡಕೈದ್ರೆ ನನ್ನ ಮನಸ್ಸು ಚಂಚಲ ಆಗ್ಬಾರ್ದಲ್ಲ, ನನ್ನಲ್ಲಿರುವಂಥ ಜ್ಞಾನ ಓಡಿ ಹೋಗ್ಬಾರ್ದಲ್ಲ. ಪ್ರತಿ ನಿಮಿಷ ಅಂದ್ರೆ ಬಹಳ ಅಮೂಲ್ಯವಾಗಿರ್ತಕ್ಕಂಥ ನೆನಪಿಟ್ಟುಗಳಿದೆ. ಒಂದೊಂದು ಮಾತುಗಳನ್ನ ನೀವು ಒಂದು ಮಾತು ಕಲಿಬೇಕಾದ್ರೆ ಒಂದು ಪುಸ್ತಕ ಓದ್ಬೇಕು. ಇದು ಜ್ಞಾನದ ಮೂಟೆ ಇದ್ದಾಗೆ. ಎಲ್ಲ ಅನುಭವ ನನ್ನ ಮಕ್ಕಳಿಗೆ ಕೊಡ್ಬೇಕು ಅಂತ ನಾನು ತಂದಿದ್ದೀನಿ. ನಿಮ್ಗೆ ಕೊಟ್ಟ ಹೋಗ್ಬೇಕು. ನಾನು ಯಾರು ಬೇಡ ಅಂದ್ರೂ ನಾನು ಕೇಳಲ್ಲ, ಕೊಟ್ಟ ಹೋಗ್ಬೇಕು, ನೀವು ತಗೊಳ್ಳೇಬೇಕು. ನಿಮ್ಗೆ ಬೇಕಾದ್ರೆ ಉಪಯೋಗ ಮಾಡ್ಕೊಳ್ಳಿ, ಬೇಡಾದ್ರೆ ಅಲ್ಲಿ ಒಂದು ಚರಂಡಿ ಇದೆ, ಒಗದು ಹೋಗ್ಬಿಡಿ, ನಿಮಗೆ ಬಿಟ್ಟು ಕಟ್ತದ, ನಾನು ಅದು ಕೇಳಲ್ಲ. ತಂದೆ ತಾಯಿಯ ಪ್ರೀತಿಯನ್ನ ಒಂದು ಮಾತು ಬರುತ್ತೆ, 10 ದೇವರನ್ನ ಪೂಜಿಸುವುದಕ್ಕಿಂತ ಹೆತ್ತ ತಾಯಿಯನ್ನು ಪೂಜಿಸು ಅಂತ ಹೇಳ್ತಾರೆ. ಯಾಕಂದ್ರೆ ಈ ಮಾತಿನ ಅರ್ಥ ತಿಳ್ಕೋಬೇಕು. ತಾಯಿ ಕರುಳಿನ ಕೂಗು ಕೇಳದವರಿಲ್ಲ, ತಾಯಿ ಕರುಳಿನ ಕೂಗು ಕೇಳದವರಿಲ್ಲ, ತಾಯಿ ದೇವರ ಮುಂದೆ ಯಾವ ದೇವರೂ ಇಲ್ಲ. ತಾಯಿ ದೇವರ ಮುಂದೆ ಯಾವ ದೇವರು ಇಲ್ಲ. ತಾಯಿ ಹಾಲಿನ ಶಕ್ತಿ ಅಮೃತಕ್ಕಿಲ್ಲ. ತಾಯಿ ಇದ್ದರೆ ಸಾಕು, ಯಾವ ಸ್ವರ್ಗವೂ ಬೇಕಾಗಿಲ್ಲ ಅಂತ ಹೇಳ್ತಾರೆ. ಒಂದ್ ವೇಳೆಗೆ ನೀವು ಪಾಟಿ ಚೀಲ ತಗೊಂಡು ಮನೆಗೆ ಹೋದಾಗ ಅಮ್ಮ ಅಂತ ಕರಿತೀರಿ, ಅಮ್ಮ ಇಲ್ದಿದ್ರೆ ಏನ್ ಮಾಡೋದು ಹೇಳಿ? ಮನೆ ಒಳಗೆ ಮನೆ ಖಾಲಿ ಆಗತ್ತೆ. ಅದನ್ನ ಅರ್ಥ ಮಾಡ್ಕೋಬೇಕು. ಒಂದಿನ ನೀವು ತಾಯಿಂದಿರಾಗವ್ರಲ್ಲ, ಅದಕ್ಕೊಂದು ಈ ಮಾತನ್ನು ತಿಳ್ಕೋಬೇಕು. ತಾಯಿಯನ್ನು ಗೌರವಿಸಿದರೆ ನಮ್ಮನ್ನು ನಾವು ಗೌರವಿಸಿದಂತೆ, ತಾಯಿಯನ್ನು ಗೌರವಿಸಿದಂತೆ ನಮ್ಮನ್ನು ನಾವು ಗೌರವಿಸಿದಂತೆ, ತಂದೆಯನ್ನು ಗೌರವಿಸಿದರೆ ದೇಶವನ್ನು ಗೌರವಿಸಿದಂತೆ, ಗುರುಗಳನ್ನು ಗೌರವಿಸಿದರೆ 3 ಲೋಕಗಳನ್ನು ಗೌರವಿಸಿದಂತೆ. ನಿಮ್ಮ ಧರ್ಮ ಗುರುಗಳಿರಬಹುದು, ಜ್ಞಾನ ಗುರುಗಳಿರಬಹುದು, ನೀವು ಯಾರನ್ನ ಗೌರವಿಸ್ತೀರೋ ಅದು 3 ಲೋಕಗಳನ್ನ ಗೌರವಿಸಿದಂತೆ. ಯಾಕ್ರಿ ನಾವು ಗುರುಗಳನ್ನ ಯಾಕೆ ಗೌರವಿಸಬೇಕು? ತಿಳ್ಕೋಬೇಕಿದ್ರು. ಏನು, ಪೊಲೀಸರಿಲ್ಲದಿದ್ದರೆ ರಕ್ಷಣೆ ಇಲ್ಲ, ಪೊಲೀಸರಿಲ್ಲದಿದ್ದರೆ ರಕ್ಷಣೆ ಇಲ್ಲ, ಲಾಯರ್ಗಳಿಲ್ಲದಿದ್ದರೆ ನ್ಯಾಯವಿಲ್ಲ, ಡಾಕ್ಟರ್ ಇಲ್ಲದಿದ್ದರೆ ಆರೋಗ್ಯವಿಲ್ಲ, ಇಂಜಿನಿಯರ್ ಇಲ್ಲದಿದ್ದರೆ ಕಟ್ಟಡಗಳಿಲ್ಲ, ಕವಿಗಳಿಲ್ಲದಿದ್ದರೆ ಸಾಹಿತಿಗಳಿಲ್ಲ, ಶಿಕ್ಷಕರಿಲ್ಲದಿದ್ದರೆ ಈ ಮೇಲಿನವರು ಯಾರೂ ಇಲ್ಲ ಅಂತ ಹೇಳ್ತಾರೆ. ಎದಕ್ಕೆ ಹೇಳ್ತಾರೆ? ಎಲ್ಲಾರನ್ನೂ ಕಲಿಸಿ ಜ್ಞಾನ ಕೊಟ್ಟು ಕಳಿಸವ್ರೆ ಶಿಕ್ಷಕರು. ಅದಕ್ಕೆ ಹೇಳೋದು, ಕಣ್ಣು ಕೆಟ್ಟರೆ ಮನಸ್ಸು ಕೆಡುತ್ತದೆ. ಕಣ್ಣ ಕೆಡಿಸ್ಕೋಬಾರ್ದು ಮೊದಲು. ಕಣ್ಣು ಕೆಟ್ಟರೆ ಮನಸ್ಸು ಕೆಡುತ್ತದೆ, ಮನಸ್ಸು ಕೆಟ್ಟರೆ ವಚನ ಕೆಡುತ್ತದೆ,
ವಚನ ಕೆಟ್ಟರೆ ವ್ಯವಹಾರ ಕೆಡುತ್ತದೆ, ವ್ಯವಹಾರ ಕೆಟ್ಟರೆ ಸಂಪೂರ್ಣ ಜೀವನವೇ ಕೆಡುತ್ತದೆ ಅಂತ ನೀವು ಅನ್ಬೋದು. ಯಾಕೋ ತಂದೆ ತಾಯಿಗಳ ಬಗ್ಗೆ ಭಾಳ ಹೇಳಿದ್ರಿ. ನಮ್ಮ ತಂದೆ ತಾಯಿಗಳು ನಮಗೇನು ಕೊಟ್ಟರು ಸರ್? ಇನ್ನ ಮೊಬೈಲ್ ಕೊಡ್ಸಿಲ್ಲ, ಸೈಕಲ್ ಕೊಡ್ಸಿಲ್ಲ, ಪ್ಯಾಂಟ್ ಕೊಡ್ಸಿಲ್ಲ, ಚೆನ್ನಾಗಿ ಕೊಡ್ಸಿಲ್ಲ, ಬೂಟ್ ಕೊಡ್ಸಿದ್ದಾರೆ. ನಿಮಗೊಂದು ಮಾತು ಕೇಳ್ತೀನಿ ನಾನು. ನೀವೆಲ್ಲರೂ ಸ್ಮಶಾನದಾಗ ಕೂತು ಊಟ ಮಾಡ್ತೀರಾ? ಇಲ್ಲ. ತಿಪ್ಪ್ಯಾಗ ಕೂತು ಊಟ ಮಾಡ್ತೀರಾ? ಇಲ್ಲ. ಚರಂಡ್ಯಾಗ ಕೂತು ಊಟ ಮಾಡ್ತೀರಾ? ಇಲ್ಲ. ಹೌದಾ? ನಾನು ನಿಮ್ಮ ಮನೆಗೆ ಬರ್ತೀನಿ, ನಾನು ಚಪ್ಪಲ್ಯಾಗ ಕೂಡಿಸ್ತೀರಾ ಅಥವಾ ಕುರ್ಚಿ ಮ್ಯಾಗ ಕೂಡಿಸ್ತೀರಾ? ಹೌದಾ? ನೀವೆಲ್ಲಿ ಕೂತ್ಕೊಂಡಿದ್ದೀರಿ? ಈಗ ದೇವರಾಣಿ ಮಾಡಿ ಹೇಳ್ತೀನಿ, ನೀವು ಚಪ್ಪಲಿಯಲ್ಲೇ ಕೂತ್ಕೊಂಡಿದ್ದೀರ. ಶಿಕ್ಷಕರಲ್ಲಿ ನಾನು ವಿನಂತಿ ಮಾಡ್ಕೊತೀನಿ, ಶಿಸ್ತು ಮಕ್ಕಳಿಗೆ ಶಿಕ್ಷೆಯಾಗಬಾರದು. ನಾವು ಜ್ಞಾನ ಒಳ್ಳೆ ಪರಿಸರದಲ್ಲಿ ಕೂತ್ಕೋಬೇಕಾಗತ್ತೆ. ಬೂಟು ಚಪ್ಪಲಿ ಹಾಕೊಂಡು ಜ್ಞಾನವನ್ನು ತಗೊಳ್ಳೋದಲ್ಲ. ವಿದ್ಯಾದೇವಿಯನ್ನು ಆರಾಧಿಸ್ತೀವಿ ನಾವು. ನೀವೆಲ್ಲ ನೆನಪಿಟ್ಕೋಬೇಕು. ನಿಮ್ಮ ಆರೋಗ್ಯ ಚೆನ್ನಾಗಿರ್ಬೇಕಾಗತ್ತೆ, ಅದನ್ನ ತಿಳ್ಕೊಂಡು ನಾವು ನಡಿಬೇಕಾಗತ್ತೆ. ನೀವು ಅನ್ಬೋದು, ನಮ್ಮ ತಂದೆ ತಾಯಿಗಳನ್ನ ನಾವು ಯಾಕ ಗೌರವಿಸ್ಬೇಕು? ಅವ್ರು ಏನು ಕೊಟ್ಟಿದ್ದಾರೆ ಅನ್ನೋದನ್ನ. ಇಲ್ಲಿ ಆಂಗ್ಲ ಮಾಧ್ಯಮ ಶಾಲೆ ವಿದ್ಯಾರ್ಥಿಗಳು ಅದಾರ, ನನಗೆ ಆಂಗ್ಲ ಮಾಧ್ಯಮ ಬರಲ್ಲ, ಮಾತಾಡ್ಲಿಕ್ಕೆ ಬರಲ್ಲ. ಏನಾಗಿತ್ತು ಅಂದ್ರೆ ಪಾಪ ಇಲ್ಲ ಬೇಕು ಅಜ್ಜಿ ಕೂತ್ಕೊಂಡಿದ್ದಾರೆ. ಅಜ್ಜಿ ಮನ್ಯಾಗ ಕೂಳು ಬಡ್ಕೋತ ಕೂತಿದ್ರು. ಅವಳ ಮೊಮ್ಮಗಳು ಸಾಲಿಗೆ ಹೋಗಿದ್ದಾಳೆ ಇಂಗ್ಲಿಷ್ ಮೀಡಿಯಂ ಸ್ಕೂಲಿಗೆ. ಆ ಕಡೆಯಿಂದ ಓಡಿ ಬಂದಳು. ಪಾಪ ಇಂಗ್ಲಿಷ್ ಕಲ್ತದ ಹುಡುಗಿ. ಆಕೆ ಕೇಳಿದಳು, ಅಜ್ಜಿ ಕೂತಿದ್ದಳ ಸಾಲಿನ ನಂಬ್ಕೊಳ್ಳಿ ಕೇಳಿದ, ಹೌ ಆರ್ ಯು ಅಜ್ಜಿ ಅಂತ ಕೇಳಿದಳು ಆಕೆ. ಆಕೆ ಹೆಸರು ಪಿಂಕಿ ಅಂತ. ನೋಡ್ರಿ ಹೆಸರು ಅಂತ ಬಂದ ಪಿಂಕಿ ಅಂತ, ಬಹಳ ವಿಚಿತ್ರ. ಪಿಂಕಿ, ಹೌ ಆರ್ ಯು ಅಜ್ಜಿ ಅಂತ ಕೇಳಿದಳು. ಅಜ್ಜಿಗೆ ಸಿಟ್ಟು ಬಂತ, ಯಾಕಂದ್ರೆ ಇಂಗ್ಲಿಷ್ ಒಂದು ಕಲ್ತವಳಲ್ಲ, ಸಾಲಿಯಿಂದ ಓದವಳಲ್ಲ. ಆಕೆ ಕೇಳಿದಳು, ಏನ ಪಿಂಕಿ, ನೀ ಹವ್ ಹರಿದೇವ್ ನಾ ಹವ್ ಹರಿದೇವ್ ಕೇಳ. ನಾನು ಚಿತ್ರದುರ್ಗದ ಒಂದು ಕಾರ್ಯಕ್ರಮಕ್ಕೆ ಹೋದೆ. ಕಾರ್ಯಕ್ರಮ ಮುಗೀತು. ಸರ್ ಅಂತ ಅವ್ರು ಮನೆಗೆ ಕರ್ಕೊಂಡು ಹೋದ್ರು. ಸರ್ ನಮ್ಮ ಮನೆಗೆ ಬನ್ನಿ ಅಂತ ಹೋಗಿ ಕುತ್ಕೊಂಡೆ. ನಾನು ಕೇಳಿದೆ, ಸರ್ ನಿಮ್ಗೆ ಎಷ್ಟು ಜನ ಮಕ್ಕಳು ಅಂತ ಕೇಳಿದೆ. ಒಂದು ಹುಡುಗ ಟಿವಿ ನೋಡ್ಕೊತ ಕೂತಿತ್ತು, ಕೂತಿತ್ತು. ನಿಮ್ಗೆ ಎಷ್ಟು ಜನ ಮಕ್ಕಳು ಅಂತ ಕೇಳಿದೆ. ಸರ್ ಒಬ್ಬ ಮಗ, ಒಬ್ಬ ಮಗಳು, ಒಬ್ಬ ಮಂಗ್ಯ ಮಗ ಅಂದ. ಇವ್ರು ಮಂಗ್ಯ ಮಗ ಅಂತ ಒಂದು ಮಗಳು ಅಂತ ಕರೆದ್ರು ಅವರು. ಏ ಪಿಂಕಿ ಬಾ ಅಂತ ಎಲ್ಲ. ಪಿಂಕಿ ಒಂದು ಮಗು ಓಡಿ ಬಂತು. ಏಯ್ ಪಿಂಕಿ, ಅಂಕಲ್ ಬಂದಾರ ನೋಡು, ಒಂದು ಫ್ಲೈಂಗ್ ಕಿಸ್ ಕೊಡು ಅಂದ್ರು. ಯಪ್ಪ ಅಂದೆ ನಾನು. ಫ್ಲೈಂಗ್ ಕಿಸ್ ಅಂದ್ರ ಶಕ್ತಿಮಾನ್ ಧಾರಾವಾಹಿ ಒಳಗ ಓಡ್ಕೋತ್ ಬಂದ ಹಾರ್ಕೋತ್ ಬಂದು ಮುದ್ದು ಕೊಡ್ದೇನೋ ಅಂತ ತಿಳಿ ಹಂಚ್ಬಿಟ್ಟೆ ನಾನು. ನಮ್ಮ ಸಂಸ್ಕೃತಿ ಯಾವ ಮಟ್ಟಕ್ಕೆ ಬಂದ ನೋಡಿ. ಪಿಂಕಿ ಅಂತ ಹೆಸರು ನೋಡ್ರಿ. ಮಹಾವೀರ, ಅಕ್ಕಮಹಾದೇವಿ, ಯಲ್ಲಮ್ಮ ಪ್ರಭು, ಏನೇನೋ ಬುದ್ಧ, ಬಸವಣ್ಣ, ಏನೇನೋ ಹೆಸರು ಇಡ್ತಾರೆ. ಅದೆಲ್ಲ ಬಿಟ್ಟು ಪಿಂಕಿ ಅಂತ ಇಟ್ಟಿದ್ದಾರೆ. ದೇವ್ರ ಹೆಸರು ನೆನ್ಪರ್ಬೇಕಲ್ಲ. ಅಂಕಲ್ ಬಂದಾರ ಒಂದು ಫ್ಲೈಂಗ್ ಕಿಸ್ ಕೊಡಂದ್ರೆ ಯಪ್ಪ ಇನ್ನು ನನ್ನ ಗತಿ ಏನು ಅಂದೆ. ಪಾಪ ಮಗು ಏನ್ ಮಾಡಿತು ಅಂದ್ರೆ ಅಲ್ಲೇ ನಿಂತ್ಕೊಂಡು ಬಾಗಲಲ್ಲಿ ನಿಂತ್ಕೊಂಡು ಬಾಯಿಗೆ ಕೈ ಹಚ್ಚಿ ಗಾಳಿ ಒಳಗ ಒಂದು ಮುದ್ದು ಕೊಟ್ಟು ಬಿಡ್ತು. ಅದನ್ನ ನೋಡಿ ಬದುಕಿದೆಯಲ್ಲೇ ಬಡಪಾಯಿ ಹೋಯ್ತ, ಮಗು ಹೋಯ್ತು. ಈ ಹುಡುಗ ಟಿವಿ ನೋಡಕತ್ತಿತ್ತು, ಸಂಜೆ ಆಗಿತ್ತು. ಆ ಟಿವಿ ಒಳಗ ಸೌಂದರ್ಯ ಸ್ಪರ್ಧೆ ಇತ್ತು. ನಿಮ್ಗೆ ಸೌಂದರ್ಯ ಸ್ಪರ್ಧೆ ಅಂದ್ರೆ ನನಗಿಂತ ನಿಮಗ ಬರ್ತದ. ಸೌಂದರ್ಯ ಸ್ಪರ್ಧೆ ಇತ್ತು. ಆಮೇಲೆ ಎಲ್ಲಾರು ಹೆಣ್ಮಕ್ಳು ಒಂದಿಷ್ಟಿಷ್ಟ ಬಟ್ಟೆ ಹಾಕೊಂಡು ಬರಕತ್ತು. ಆ ಹುಡುಗನಿಗೆ ಅಸಹ್ಯ ಎನಿಸ್ತು ನೋಡಕ್ಕಾಯ್ತು. ಅದು ಕೈಯಾಗ ರಿಮೋಟ್ ಹಿಡ್ಕೊಂಡು ಕೂತಿತ್ತು. ಇನ್ ಕಾರ್ತಕ ಮಾತಾಡಿದಕ್ಕೆಲ್ರ ಕಲ್ಲು ಬಿದ್ರು ಮಾತಾಡೋ ಪರಿಸ್ಥಿತಿ ಒಳಗಿಲ್ಲಾಗಿದ್ದ. ಈಗ ಮಾತಾಡ್ತಾನೆ, ಅಂಕಲ್ ಅಸಹ್ಯ, ಇವ್ರಿಗೆ ಅಸಹ್ಯ ಆಗಂಗಿಲ್ಲ, ಇಷ್ಟಿಷ್ಟ ಬಟ್ಟೆ ಹಾಕೋತಾರಲ್ಲ ಅಂತ. ಅದನ್ನ ನಾ ಸ್ವಲ್ಪ ಸುಧಾರಿಸ್ಬೇಕಂತೇಳಿ, ನೋಡಪ್ಪ ತಮ್ಮ, ಪಾಪ ಅವ್ರು ನಮ್ಮ ದೇಶದವ್ರಲ್ಲ, ಭಾರತೀಯರಲ್ಲ. ಯಾಕೆ ನಮ್ಮ ದೇಶದ ಮರ್ಯಾದೆ ಕಳಿಬಾರ್ದಲ್ಲ ನಾವು. ಅವರು ಭಾರತೀಯರಲ್ಲ, ಪಾಪ ಫಾರಿನ್ದವ್ರು. ಅವ್ರ ದೇಶದಾಗ ಬಹಳ ಬಡತನ ಇದೆ. ಪಾಪ ಅವ್ರಿಗೆ ಮೈ ತುಂಬ ಬಟ್ಟೆನೇ ಸಿಗಲ್ಲ. ಅಸಹ್ಯ, ನೀ ನೋಡ್ಬೇಡಪ್ಪ, ಹೋಗಿ ಮಲ್ಕೊಳ್ಳೋಗು ಅಂದೆ. ಇಲ್ಲ ಅಂಕಲ್, ನಾ ಇನ್ನೂ ಸ್ವಲ್ಪ ಟಿವಿ ನೋಡೇ ಮನ್ಕೋತೀನಿ. ಯಾಕೋತಮ್ಮ ಅಂದೆ. ಇದಕ್ಕಿಂತ ಬಡವ್ರು ಯಾರೇ ಬಂದ್ರೂ ಬರಬಹುದು, ಅವ್ರು ನೋಡೇ ಮನ್ಕೋತೀನಿ ಅಂದೆ. ನಿಮ್ ಸಾಲಿ ಏನ್ ಕಲಿಸ್ಬೇಕು ಹೇಳಿ, ಏನ್ ಕಲ್ಸೋದು ಹೇಳಿ ನೋಡ. ಇಂಥವ್ರಿಗೆ ಶಾಲೆ ಕಲಿಸ್ಬೇಕು ನಾವು. ಇರ್ಲಿ,
ತಂದೆ ತಾಯಿಗಳು ನಿಮಗೆ ಏನ್ ಕೊಟ್ಟಿದ್ದಾರೆ ಅನ್ನೋದನ್ನ ಆಂಗ್ಲ ಮಾಧ್ಯಮದಲ್ಲಿ ಬರಲ್ಲ, ಹರಕ ಮುರ್ಕ ಇಂಗ್ಲಿಷ್ದಲ್ಲಿ ಬರೋದು. ತಂದೆ ತಾಯಿಗಳು ನಮಗೇನ್ ಕೊಟ್ರು ಅಂದ್ರೆ ಬುದ್ಧಿಗೆ ಹೆಡ್ ಕೊಟ್ರು, ಹೊಟ್ಟಿಗೆ ಫುಡ್ ಕೊಟ್ಟಿದ್ದಾರೆ, ದೇಹಕ್ಕೆ ಬ್ಲಡ್ ಕೊಟ್ಟಿದ್ದಾರೆ, ಶಿಕ್ಷಣಕ್ಕೆ ದುಡ್ಡು ಕೊಟ್ಟಿದ್ದಾರೆ, ಇರ್ಲಿಕ್ಕೆ ಶೆಡ್ ಕೊಟ್ಟಿದ್ದಾರೆ, ತಿನ್ಲಿಕ್ಕೆ ಬ್ರೆಡ್ ಕೊಟ್ಟಿದ್ದಾರೆ, ಮಲಗಲಿಕ್ಕೆ ಬೆಡ್ ಕೊಟ್ಟಿದ್ದಾರೆ. ಗೆಟಪ್ ಕೊಟ್ಟ ತಂದೆ ತಾಯಿಗಳಿಗೆ ಗೆಟಪ್ ಅನ್ನದಿದ್ರೆ ಅಷ್ಟೇ, ಗೆಟೌಟ್ ಅನ್ನದಿದ್ರೆ ಅಷ್ಟೇ ಸಾಕು ಅಂತ. ನಾವು ಏನ್ ಕೊಟ್ರು ಅಂದ್ರೆ ತಂದೆ ತಾಯಿಗಳನ್ನ ತಿರಸ್ಕಾರದಿಂದ ನೋಡದಿದ್ರೆ ಸಾಕು. ಒಬ್ಬ ಮಗ ಒಳ್ಳೆಯವನಾದ್ರೆ ಒಂದು ಮನೆ ಉದ್ಧಾರವಾಗುತ್ತದೆ, ಒಬ್ಬ ಮಗಳು ಒಳ್ಳೆಯವರಾದ್ರೆ 2 ಮನೆಗಳ ಉದ್ಧಾರವಾಗುತ್ತವೆ. 2 ಮನೆಯನ್ನ ಉದ್ಧಾರ ಮಾಡ್ತಕ್ಕಂಥವ್ರು ಹೆಣ್ಮಕ್ಳು ಅದನ್ನ ತಿಳ್ಕೊಂಡು ನಾವೆಲ್ಲ ನಡಿಬೇಕು. ಇನ್ನ ದುಶ್ಚಟಗಳಿಂದ ನಾವು ದೂರ ಇರ್ಬೇಕಂತ. ಯಾವ ದುಶ್ಚಟಗಳು ನಮಗ್ ಬರಬಾರ್ದು. ಬಂದ್ರೆ ಏನಾಗತ್ತೆ? ತಿನ್ನುವನು ಗುಟಕ, ನೀವ್ಯಾರು ತಿನ್ನಲ್ಲ, ಅದು ಗುರ್ತಿದೆ ನನಗೆ. ತಿನ್ನುವನು ಗುಟಕ, ಮಾಡುವನು ಚಟಕ, ಆಗುವನು ಸೊಟಕ, ಹೋಗುವನು ಗೊಟಕ. ಬೇಕಂದ್ರೆ ಮಾಡ್ಕೋಬೇಕು. ಹಾಗಾದ್ರೆ ನೆನಪಿಟ್ಕೊಳ್ಳೋದು, ಎಲ್ಲ ಜನ ಸಿಗ್ತಾರೆ. ಹೆಣ್ಣು ಕೊಡುವವರುಂಟು, ತಿನ್ನಲು ಹಣ್ಣು ಕೊಡುವವರುಂಟು, ಸತ್ತಾಗ ಮಣ್ಣು ಕೊಡುವವರುಂಟು, ಆದರೆ ಕಣ್ಣು ಕೊಡುವವರುಂಟೆ ಅಂತ ಒಂದು ಮಾತು ಬರುತ್ತೆ. ಎಲ್ಲ ಕೊಡ್ತಾರೆ, ತಿನ್ಲಿಕ್ಕೆ ಹಣ್ಣು ಕೊಡ್ತಾರೆ, ಸತ್ತ ಮಣ್ಣು ಕೊಡ್ತಾರೆ, ಆದ್ರೆ ಕಣ್ಣು ಕೊಡ್ತಾರೆ. ಯಾರು ಕಣ್ಣು ಕೊಡ್ತಾರೆ? ಶಿಕ್ಷಕರು ಕಣ್ಣು ಕೊಡ್ತಾರೆ. ತಾವೆಲ್ಲ ತಾವು ನೆನಪಿಟ್ಟುಕೊಳ್ಳೋದು ಏನು ಅಂತ ಕೇಳಿದ್ರೆ, ನಮ್ಮಲ್ಲಿ ಜ್ಞಾನ ಮುಖ್ಯವಾಗಿರ್ತಕ್ಕಂಥದ್ದು. ಬಾಲಗಂಗಾಧರ ತಿಲಕ್ ಅವರು ಸ್ವಾತಂತ್ರ್ಯ ಹೋರಾಟವನ್ನು ಮಾಡಿದ್ರು. ಮಾಡಿದ ಮೇಲೆ ಸ್ನೇಹಿತಂಗೆ ಸ್ವಾತಂತ್ರ್ಯ ಸಿಕ್ತಮ್ಮ. ಸ್ವಾತಂತ್ರ್ಯ ಸಿಕ್ಕ ಮೇಲೆ ಓಡಿ ಬರ್ತಾರೆ. ಎಷ್ಟೋ ಜನ ಹೋರಾಟ ಮಾಡಿದ್ರು. ಬಾಲಗಂಗಾಧರ ತಿಲಕ್ ಅವ್ರು ಕೇಳಿದ್ರು, ತಿಲಕ್ ಅವರೇ ನೀವು ಯಾವ ರಾಜ್ಯದ ಮಂತ್ರಿ ಆಗ್ತೀರಿ ಅಂತ ಕೇಳಿದ್ರು. ಇಲ್ಲ, ಮಂತ್ರಿ ಆಗಲ್ಲ ಅಂತ ಹೇಳಿದ್ರು. ಬಹುಶಃ ಸಾಂದ್ಲೆ ಆಮೇಲೆ ಅಂತೇಳಿ ಯಾವ ರಾಜ್ಯದ ಮುಖ್ಯಮಂತ್ರಿ ಆಗ್ತೀರಿ ಅಂತ ಕೇಳಿದ್ರು. ಇಲ್ಲ, ನಾ ಮುಖ್ಯಮಂತ್ರಿ ಆಗಲ್ಲ ಅಂತ ಹೇಳಿದ್ರು. ಇದು ಸಾಂದ್ ಆಗ್ತಿರ್ಬೇಕಂದ್ರೆ ಪ್ರೈಮ್ ಮಿನಿಸ್ಟರ್ ಆಗ್ತೀರಿ ಏನು ಅಂತ ಕೇಳಿದ್ರು. ಇಲ್ಲ, ನಾ ಪ್ರೈಮ್ ಮಿನಿಸ್ಟರ್ ಆಗಲ್ಲ ಅಂದ್ರೆ ಸುಟ್ಟು ಬಂತದ್ದು. ಹಂಗಾರೆ ನೀವು ರಾಷ್ಟ್ರಪತಿ ಆಗ್ತೀರಿ ಏನು ಅಂತ ಕೇಳಿದ್ರು. ಇಲ್ಲ, ನಾ ರಾಷ್ಟ್ರಪತಿ ಆಗಲ್ಲ ಅಂತ ಹೇಳಿದ್ರು. ಹಂಗಾರೆ ನೀವು ಏನಾರು ಆಗ್ತೀರಿ ಅಂತ ಕೇಳಿದ್ರು. ಅವಾಗ ಉತ್ತರ ಹೇಳ್ತಾರೆ, ನೋಡಿ ನಾನು ಈಗಾಗಲೇ ಮಾಸ್ತರ್ ಇದ್ದೀನಿ, ನಾ ಮಾಸ್ತರ್ ಈಗ ಮುಂದುವರಿತೀನಿ ಅಂದ್ರೆ ಯಾಕಂತ ಕೇಳ್ತಾರೆ. ಅವಾಗ ಎಷ್ಟು ಚಂದ ಹೇಳ್ತಾರೆ ನೋಡಿ. ಅವ್ರು ಯಾಕಂತ ಕೇಳಿದ ಪತ್ರಕರ್ತ ಕೇಳಿದಾಗ ಹೇಳ್ತಾರೆ, ನೋಡಿ ಇದು ಮಂತ್ರಿ ಆದ್ರೆ ನಾ ಒಬ್ಬ ಮಂತ್ರಿ ಆಗ್ತೀನಿ, ಮುಖ್ಯಮಂತ್ರಿ ಆದ್ರೆ ನಾ ಒಬ್ಬ ಮುಖ್ಯಮಂತ್ರಿ ಆಗ್ತೇನೆ, ಪ್ರೈಮ್ ಮಿನಿಸ್ಟರ್ ಆದ್ರೆ ನಾ ಒಬ್ಬ ಪ್ರೈಮ್ ಮಿನಿಸ್ಟರ್ ಆಗ್ತೀನಿ, ರಾಷ್ಟ್ರಪತಿ ಆದ್ರೆ ನಾನೊಬ್ಬ ರಾಷ್ಟ್ರಪತಿ ಆಗ್ತೇನೆ. ಶಿಕ್ಷಕಾಗಿ ಮುಂದುವರೆದ್ರ ಅನೇಕ ಜನ ಮಂತ್ರಿಗಳನ್ನ, ಅನೇಕ ಜನ ಮುಖ್ಯಮಂತ್ರಿಗಳನ್ನ, ಅನೇಕ ಜನ ಪ್ರೈಮ್ ಮಿನಿಸ್ಟರನ್ನ, ಅನೇಕ ಜನ ರಾಷ್ಟ್ರಪತಿಗಳನ್ನ ತಯಾರು ಮಾಡುವಂತ ಪರಮ ಭಾಗ್ಯ ನನಗೆ ಸಿಗ್ತೈತಿ. ನಾನು ಶಿಕ್ಷಕ ನೀವು ಅನ್ಬೋದು ಸರ್, ನಮ್ಮ ಸಾಲಿಗೆ ನೀವು ಬರಲೇ ಇಲ್ಲ, ಹೇಳಲಿಲ್ಲ, ನಾವ್ ಇನ್ನೇನ್ ಮಾಡೋದು, ಅದಕ್ಕೆ ಈ ಮಾತಂತ ತಿಳ್ಕೋಬೇಕು. ನಿನ್ನೆ ಎಂಬುದು ಮೃತವಾಗಿದೆ. ಮೃತ ಅಂದ್ರೆ ಸತ್ತೈತೆ. ನಿನ್ನೆ ಎಂಬುದು ಮೃತವಾಗಿದೆ, ಅದನ್ನು ಕುರಿತು ಚಿಂತಿಸಬೇಡ. ನಾಳೆ ಎಂಬುದು ಹುಟ್ಟಿಲ್ಲ, ಅದರ ಕನಸು ಕಾಣಬೇಡ. ಮನುಷ್ಯನೇ ವಿದ್ಯಾರ್ಥಿ, ಇಂದು ಎಂಬುದು ನಿನ್ನ ಮುಂದಿದೆ, ಅದರ ಸದುಪಯೋಗವನ್ನು ಮಾಡಿಕೊಂಡು ನಿನ್ನ ಕೀರ್ತಿಯನ್ನು ಬೆಳಗಿಸಿಕೊಳ್ಳು. ನಿನ್ನ ತಂದೆ ತಾಯಿ ಬೆಳಕನ್ನ ಬೆಳಗಿಸು, ನಿನ್ನ ಊರನ್ನ ಬೆಳಗಿಸು, ನಿನ್ನ ರಾಜ್ಯವನ್ನ ಬೆಳಗಿಸು, ನಿನ್ನ ದೇಶವನ್ನ ಬೆಳಗಿಸು. ಕೊನೆಗೆ ಜಗತ್ತನ್ನ ಬೆಳಗಿಸಿ ನಿನ್ನ ಜೀವನವನ್ನ ಸಾರ್ಥಕತೆ ಮಾಡಿಕೊಳ್ಳು ಅಂತ ಹೇಳ್ತಾರೆ. ಅದನ್ನ ನಾವು ತಿಳ್ಕೊಳ್ಳಿಲ್ಲ ಅಂತಂದ್ರೆ ನಮ್ಮ ಜೀವನ ನಾವು ಸಾಲಿ ಕಲ್ತದ್ದು ವೇಸ್ಟ್ ಆಗ್ತದೆ. ನಿಮ್ಗೆಲ್ಲ ಬಹಳ ಆಯಾಸ ಆಗಿದೆ, ಹೌದಾ? ದಾಸರ್ತೀರಿ, ಭಾಳ ದನಿತೀರಿ ಪಾಪ. ಇನ್ ಕತ್ಕ ಕುಲ್ಕರ್ಣಿ ಸರ್ ಬೇರೆ ಎಲ್ಲ ಹೇಳಿದ್ರು, ಅದನ್ನ ತಿಳ್ಕೊಂಡಿದ್ದೀರಾ. ನನಗೆ ಬೇರೆ ಇಟ್ಟು ಬ್ಯಾಸರ ಬಂದಿಲ್ಲ. ನೀವು ಈಗ ಇನ್ನೊಂದು ಜನ ನಿಂತು ಹಾಳಿ ಬೀಳ್ತೀರ, ಆ ಮಟ್ಟಕ್ಕೆ ಬಂದಿದ್ದೀರ. ವಿಶ್ರಾಂತಿ ಬೇಕಾಗಿದೆ, ಹೌದಾ? ವಿಶ್ರಾಂತಿ ಪಡಿಬೇಕಾ? ಏನು ವಿಶ್ರಾಂತಿ ಅಂದ್ರೆ ಏನು? ಅಭ್ಯಾಸ ಅಂದ್ರೆ ಏನು? ಯಾರಾದ್ರೂ ಹೇಳ್ಬೋದಾ? ರಬ್ಬರ್ ಗಮ್ಮಿ ಕುತ್ಕೊಂಡು ಕೂತಿದ್ದೀರ. ನಾನು ಬೇರೆ ಬೇರೆ ಸ್ಕೂಲ್ಗಳಿಗೆ ಹೋಗಿರ್ತೇನೆ. ಇವತ್ತೆಲ್ಲ ಈ ಹುಡುಗಿಯರೆಲ್ಲ ಚೆನ್ನಾಗಿ ಕುತ್ಕೊಂಡಿದ್ದಾರೆ, ಹುಡುಗರೆಲ್ಲ ಇಟ್ಟು ನೀಟಾಗಿ ಕುತ್ಕೊಂಡಿದ್ದೀರಲ್ಲ, ಹೆಮ್ಮೆ ಪಡ್ತಕ್ಕಂಥ ಇದು ಊಟದ ಸಮಯ. ನಾನು ಮೊದಲೇ ಹೇಳಿದ್ದೆ, ಕರೆಕ್ಟ್ 10 ಕಾರ್ಯಕ್ರಮ ಸ್ಟಾರ್ಟ್ ಆಗಬೇಕು ಅಂತ. ಅದು ಲೇಟ್ ಆಯ್ತು. ನೆನಪಿಟ್ಕೋಬೇಕು, ಶಿಸ್ತೇ ಸರ್ವಸ್ವ.
ಅಭ್ಯಾಸ ಅದರ ನೆನ್ಪಿಟ್ಕೊಳ್ಳಿ. ನಾನು ಮತ್ತೊಂದು ದಿವಸ ಯಾವಾಗಾದ್ರೂ ಬಂದಾಗ ಹೆಂಗೆ ಅಭ್ಯಾಸ ಮಾಡಬೇಕು, ಬಹಳಷ್ಟು ಓದ್ಬೇಕು. ಇಲ್ಲ ಬಹಳಷ್ಟು ಓದ್ಬೇಕಾಗಿದೆ. ಕಷ್ಟಪಟ್ಟು ಓದೋದಕ್ಕಿಂತಲೂ ಇಷ್ಟಪಟ್ಟು ಓದ್ಬೇಕು ನಾವು. ಎಷ್ಟು? ನನಗೆ 10 ನಿಮಿಷ ಸಾಕು ಅಭ್ಯಾಸ ಮಾಡ್ಲಿಕ್ಕೆ. 10 ನಿಮಿಷ ಸಾಕು ನಿಮ್ಗೆ. ಈಗೇನು ನೀವು ಡ್ರಾಫ್ಟಿಂಗ್ ಬರೀತೀರಲ್ಲ, ನನ್ನ ಹತ್ರ ಅರ್ಧ ತಾಸು ಕೂತ್ಕೊಳ್ಳಿ. ಇವತ್ತ ನಿಮ್ಮ ಕೈ ಬದಲಾಯಿಸ್ಬಿಡ್ತೀನಿ ನಾನು. ಮುತ್ತಿಟ್ಟಾಗ ಆಗ್ತವೆ ಅಕ್ಷರಗಳು. ನೋಡಿ, ಪೌಡರ್ ಹಚ್ತೀರಾ, ಡುಬ್ಬಿಗೆ ಹಚ್ಕೋತೀರಾ, ಕೈಗೆ ಹಚ್ಕೋತೀರಾ, ಕಾಲಿಗೆ ಹಚ್ಕೋತೀರಾ, ಮುಖಕ್ಕೆ ಹಚ್ಕೋತೀರಾ. ಯಾಕಂದ್ರೆ ಮುಖ ನೋಡಿ ಗುರುತಿಸ್ತೇವೆ, ಮುಖ ಚಂದ ಕಾಣಿಸ್ಬೇಕು ಅಂತ. ಹಂಗೆ ಮಾರ್ಕ್ಸ್ಗಳು ಹೆಚ್ಚು ಚೆನ್ನಾಗಿ ಬೆಳಿಬೇಕಂದ್ರೆ ಅಕ್ಷರ ಚಂದ ಆಗ್ಬೇಕು. ಫಸ್ಟ್ ಇಂಪ್ರೆಷನ್ ಇಸ್ ಲಾಸ್ಟ್ ಇಂಪ್ರೆಷನ್. ಒಂದೇ ದಿವಸದಾಗ ಅಕ್ಷರ ಬದಲಾಯಿಸ್ಕೋಬಹುದು. ಟಿಪ್ಸ್ ಇರುತ್ತೆ. ನೀವೆಲ್ಲ ಕುತ್ಕೊಂಡಿದ್ದೀರಾ, ನೆನಪಿನ ಶಕ್ತಿ ಹೆಚ್ಚಾಗಬೇಕಾಗಿದೆ. ಕಾಲೇ ಕೈ ಇದೆಯಲ್ಲ, ಆಗ ನಿಮ್ಗೆ ಲಾಸ್ಟ್ ಹೇಳ್ತೀನಿ ಟಿಪ್ಸ್ ಅನ್ನು. ನಿಮ್ಗೆ ಹೇಳ್ಕೊಡ್ತೀನಿ ಹೆಂಗೆ ನಮ್ಮ ನೆನಪಿನ ಶಕ್ತಿಯನ್ನು ನಾವು ಈಗ ಪಾಠ ಕೇಳ್ತೀರಾ. ಬರೀ ನಾನು ಹೇಳ್ದಂಗೆ ಕುತ್ಕೊಂಡ್ರೆ ಸಾಕು, ನೀವು ಮೆಮೊರಿ ಪವರ್ ಭಾರಿ ಪವರ್ಫುಲ್ ಆಗುತ್ತೆ. ಈಗ ದಾನ ಮಾಡ್ತಾ ಇದ್ದಾರೆ ಗುರುಗಳಲ್ಲಿ ಪೂಜ್ಯರು. ಹಂಗ ನೀವು 2 ನಿಮಿಷದಲ್ಲಿ ನೆನಪಿನ ಶಕ್ತಿ ಹೆಚ್ಚು ಮಾಡ್ಕೊಳ್ಳಿಕ್ ಬರುತ್ತೆ. ಒಂದು ಅರ್ಧ ಗಂಟೆಯಲ್ಲಿ ನಿಮ್ಮ ಅಕ್ಷರಗಳನ್ನು ಸುಧಾರಣೆ ಮಾಡ್ಕೊಳ್ಳಿಕ್ ಬರುತ್ತೆ. 10 ನಿಮಿಷದಲ್ಲಿ ಅಭ್ಯಾಸ ಮಾಡಿ ಭಾರಿ ಶಾರ್ಪ್ ಆಗ್ಬೋದು. ಅದು ಹೆಂಗ ಅನ್ನೋದನ್ನ ಈ ಸ್ಟೇಜದಲ್ಲಿ ಅದು ಹೇಳಲಿಕ್ಕೆ ಸಾಧ್ಯತೆ ಇಲ್ಲ. ಯಾಕಂದ್ರೆ ನನ್ನ ವಿಷಯ ಬೇರೆ ಇದೆ. ನಿಮ್ಮನ್ನ ಮೊದಲ ಮೆದುಳು ರಿಪೇರಿ ಮಾಡಬೇಕಾಗಿದೆ, ಆಮೇಲೆ ಶಿಕ್ಷಣ ಕೊಡಬೇಕಾಗಿದೆ ನಾವು. ಅದಕ್ಕಾಗಿ ಓದಿಕೊಂಡವರೆಲ್ಲ ಹಾದಿ ಕಂಡವರಲ್ಲ, ಬದುಕು ದಾರಿಯನ್ನ ತಿಳ್ಕೋಬೇಕಾಗಿದೆ. ನಾವು ವಿಶ್ರಾಂತಿ ಅನ್ನುವಂತಿಲ್ಲ. ವಿಶ್ರಾಂತಿ ಅಂದ್ರೆ ಏನು? ಕೆಲಸದ ಬದಲಾವಣೆ ವಿಶ್ರಾಂತಿ. ಅಭ್ಯಾಸ ಅಂದ್ರೆ ಏನು? ಪದೇ ಪದೇ ಮಾಡುವ ಪ್ರಯತ್ನವೇ ಅಭ್ಯಾಸ. ಒಮ್ಮೆ ಅಲ್ಲ, ಪದೇ ಪದೇ ಓದಬೇಕು, ಪದೇ ಪದೇ ಬರಿಬೇಕು, ಪದೇ ಪದೇ ಪ್ರಶ್ನೆ ಮಾಡಬೇಕು, ಪದೇ ಪದೇ ತಿಳ್ಕೋಬೇಕು. ಅದಕ್ಕೆ ಅಭ್ಯಾಸ ಅಂತ ಕರೀತಾರೆ. ಹಾಗೆ ವಿಶ್ರಾಂತಿ ಅಂದ್ರೆ ಕೆಲಸದ ಬದಲಾವಣೆ. ಹೆಂಗ್ ವಿಶ್ರಾಂತಿ ಪಡೆಯೋದು? ನಿಮ್ಗೆ ವಿಶ್ರಾಂತಿ ಬೇಕು ಅಂತ ತಿಟ್ಕೊಳ್ಳಿ. ನಮ್ಮಲ್ಲಿ ಒಂದು ಹೃದಯ ಇದೆ, 1 ನಿಮಿಷಕ್ಕೆ 2 ಸಲ ಬಡಿತದ, 70 ರಿಂದ 72 ಸಲ ಬಡಿತದೆ. ನಿಮ್ಗೆ ಯಾವಾಗ ಆಯಾಸ ಆಗ್ತದೆ ಮುಟ್ಟಿ ನೋಡ್ಕೋಬೇಕು. ಬಡಿತಾ ಇರ್ತದೆ, ಮನ್ಕೊಂಡಾಗ ಬಡಿತಿರ್ತದೆ. ನನಗೆ ಬಹಳ ಬೇಸರ ಬಂದಿದೆ, ಒಂದು 10 ನಿಮಿಷ ಹಾಯಾಗಿ ನಾನು ರೆಸ್ಟ್ ತಗೋತೀನಿ ಅಂತ ಹಾರ್ಟ್ ಬಿಡೋದು ಬಂದಾದ್ರೆ ನಿಮ್ಮ ಪ್ರಾಣ ಪಕ್ಷಿ ಹಾರಿ ಹೋಗುತ್ತದೆ. ನಿಮ್ಗ ಒಂದು 100 ವರ್ಷ ಆಯುಷ್ಯ ಐತೆ ಅಂತ ಇಟ್ಕೊಳ್ಳಿ. ನನ್ನ ಹತ್ರ ಈಗ 30 ನಿಮಿಷ ಕುತ್ಕೊಂಡ್ರೆ ಆಯುಷ್ಯ ಅಷ್ಟು ಹೋಯ್ತು. ಅದನ್ನ ಅಮೂಲ್ಯವಾದಂತ ವೇಳೆಯನ್ನು ಸದುಪಯೋಗ ನೀವು ಮಾಡ್ಕೋಬೇಕು ಅನ್ನೋದನ್ನ ತಿಳ್ಕೋಬೇಕು. ಅದಕ್ಕೆ ಹೇಳೋದು ಏನು, ನಾನು ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಮಕ್ಕಳಲ್ಲಿ ಎಂತ ಬುದ್ಧಿವಂತಿಕೆ ಇರಬೇಕು ಅಂತ ಕೇಳಿದ್ರೆ, ಒಂದು ಗೇಟ್ ಇತ್ತು. ಗೇಟಿಗೆ ಬಂದೆ, ನಾನು ಹೇಳ್ಕೊಂಡೆ. ವಿದ್ಯಾರ್ಥಿಗಳು ಒಂದು ಕಡೆ ಒಂದ್ಸರಿ ಹುಡುಗರು 2 ಸಾಲ್ ಮಾಡಿ ನಿಂತ್ಕೊಂಡಿದ್ದಾರೆ, ಕೈಯಾಗ ಬಟ್ಲ ಹಿಡಿದಿದ್ದಾರೆ, ಆ ಥರ ಒಂದು ಮೇಣಬತ್ತಿ ಇಟ್ಕೊಂಡಿದ್ದಾರೆ, ಹಚ್ಚಿಲ್ಲ. ಗೇಟಿಗೆ ಒಬ್ಬ ಹುಡುಗ ಒಂದು ಹುಡುಗಿ ಮೇಣಬತ್ತಿ ಹಚ್ಕೊಂಡು ನಿಂತಿದ್ದಾರೆ. ನಾ ಬಂದು ಕೂಡಲೇ ಕಾಳಿಗೆ ಉರ್ಲಾಕ ನಾವು ಮಾಲೆ ಹಾಕಿದ್ರು, ಕಾಲಿಗೆ ನೀರು ಹಾಕಿದ್ರು, ಕುಂಕುಮ ಹಚ್ಚಿದ್ರು. ನಾ ತಿರುಗಿ ಬಂದು ಕೂಡಲೇ ಮೊದಲೇ ಹುಡುಗನಿಗೆ ದೀಪ ಹಚ್ಚಿದ, ಮೊದಲೇ ಹುಡುಗಿ ದೀಪ ಹಚ್ಚಿತು. ರಾತ್ರಿ 8 ಗಂಟೆ ಕಾರ್ಯಕ್ರಮ. ನಾ ಮುಂದೆ ಹೋಗ್ತಾ ಇದ್ದೆ. ಹೋಗೋ ಕಾಲಕ್ಕೆ ಹಿಂದೆ ತಿರುಗಿ ನೋಡಿದೆ, ಏನದು ಮಕ್ಕಳ ನಗುವ ಕುಲು ನಗು ಮುಖ, ದೀಪದ ಸಾಲು ಬೆಳಗ್ತಾ ಇತ್ತು. ಭಾರಿ ಖುಷಿ ಆಯ್ತು, ಸಂತೋಷ ಆಯ್ತು. ಆ ಮುಂದೆ ದ್ವಾರಪಾಲಕ ಹೋದಾಗ ಹುಡುಗ ನನ್ನ ದೀಪದಿಂದ ಸ್ವಾಗತ ಮಾಡ್ಕೊಂಡು ಹೋಗ್ತಿದ್ರಲ್ಲ, ಅವ್ರ ಹೆಗಲ ಮೇಲೆ ಕೈ ಹಾಕಿದೆ. ಕೈ ಹಾಕಿ ಕೇಳಿದೆ, ತಮ್ಮ ನಿನ್ನ ಹೆಸರು ಏನಪ್ಪ ಅಂತ. ಪ್ರಶಾಂತ್. ನೋಡಿ, ನಮ್ಮಲ್ಲಿ ಹೆಸರು ಇಡ್ತಾರೆ, ನೀವು ನೆನಪಿಟ್ಟುಕೊಳ್ಳಿ. ನಿಮ್ಮ ಮಕ್ಕಳಿಗೆ ಇಂಥ ಹೆಸರು ಇಡ್ಲಿಕ್ಕೆ ಹೋಗ್ಬೇಡಿ. ಅದೃಷ್ಟ ಅಕ್ಷರಗಳು 4 ಇದ್ದಾವೆ. ಅದೃಷ್ಟ ಅಕ್ಷರಗಳು ಮೂಲಾಕ್ಷರ ಇಂಗ್ಲಿಷ್ನಲ್ಲಿ ABCD ಎಷ್ಟು 20. ಅದ್ರ ಅದೃಷ್ಟ ಅಕ್ಷರಗಳು 4 ಅದಾವ. ಮತ್ತೆ ಉಳಿದು ಏನ್ ಮಾಡಿದ್ರಿ ಸರ್ ಅನ್ಬೋದು. ಇಲ್ಲೂ ಅದೃಷ್ಟ ವಿದ್ಯಾರ್ಥಿಗಳದಾರ, ಅದೃಷ್ಟ ಪೂಜ್ಯರಿದ್ದಾರೆ ನೋಡ್ರಿ ಇಲ್ಲಿ. ಹಂಗ ಅದೃಷ್ಟ 4 ಅಕ್ಷರ ಅದ್ರಾಗ ಹೆಸರು ಇಡ್ಬೇಕಂತ. ನಿಮ್ಮ ಮನೆಗೆ ಹೆಸರು ಇಡ್ರಿ, ಮಕ್ಕಳಿಗೆ ಹೆಸರು ಇಡ್ರಿ, ಮತ್ತೇನ್ರ ಕೈ ಇಟ್ಕೋರಿ. ಅದೃಷ್ಟ ಅಕ್ಷರಗಳು ASPK. ಇವು ಅದೃಷ್ಟ ಅಕ್ಷರಗಳು. ಅವತ್ತು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾಗತ್ತೆ. ನಾನು ಮೊದಲೇ ಹೇಳಿದ್ದು, ನೀವು ಈ ಕಾರ್ಯಕ್ರಮ ಮುಗಿದ ಮೇಲೆ ನಿಮ್ಮ ಗೆಳೆಯರು ಕೂಡ ನೀವು ಏನೇನು ಚರ್ಚೆ ಮಾಡ್ಕೊಳ್ತೀರಿ ಮಾಡ್ಕೊಳ್ಳಿ. ನೀವು ಮಾತನಾಡಿದ್ರೆ ನನ್ನ ಮೈಕ್ ಬಂದಾಗತ್ತೆ. ಇದ್ರಾಗ ಏನೂ ಚಿಂತೆ ಇಲ್ಲ. ಯಾಕಂದ್ರೆ ನಾನು ಇನ್ನೂ 106 ಕಿಲೋಮೀಟರ್ ಹೋಗ್ಬೇಕಾಗಿದೆ. ಬೇರೆ ಇನ್ನೊಂದು ಕಾರ್ಯಕ್ರಮ ಇದೆ ನನಗೆ. ನಿಮ್ಮ ಸಲುವಾಗಿ ನಾನು ಎತ್ಕೊಂಡ್ದು. ಮಕ್ಕಳೇ ದೇವ್ರು ಅಂತ ಹೇಳ್ತಾರೆ. ಯಾಕೆ ಗೊತ್ತಾ? ಶಿಕ್ಷಕರಿಗೆ ನಿಮಗ ಶಾಲೆ ದೇಗುಲ ಮಕ್ಕಳೇ ದೇವ್ರು ಅಂತ ಹೇಳ್ತಾರೆ. ಯಾಕೆ ಗೊತ್ತಾ? ಶಾಲೆ ದೇಗುಲ
ಮಕ್ಕಳೇ ದೇವರು, ನೀವು ದೇವರಾಗೇ ಇರಬೇಕು, ದೆವ್ವ ಆಗಬಾರ್ದು. ಅದಕ್ಕೆ ಹೇಳ್ತಾರೆ, ಆ ಹುಡುಗನ ಹೆಸರು ಕೇಳಿದೇನ, ಸರ್ ನನ್ನ ಹೆಸರು ಪ್ರಶಾಂತ್ ಅಂತ ಹೇಳಿದ, ಪಟ್ಟ ಶಾಂತ ಇದ್ದ, ಭಾರಿ ಖುಷಿ ಆಯ್ತು. ನಾನು ಕೇಳಿದೆ, ಬಹಳ ಸರಳ ಅಂತ ತಿಳ್ಕೊಂಡು ನಾವು ಒಂದು ಪ್ರಶ್ನೆ ಕೇಳಿದೆ, ಕೈಯಾಗ ಮೇನದ ಬತ್ತಿ ಉರಿತಾ ಇತ್ತಾರ, ಸರ್ ತಮ್ಮ ಈ ಮೇನದ ಬತ್ತಿ ಯಾರಾದ್ರೂ ಹಚ್ಕೊಟ್ರೆ ನೀನು ಹಚ್ಕೊಂಡೆ ಅಂತ ಕೇಳಿದೆ. ಇಲ್ಲ ಸರ್ ನಾನು ಹಚ್ಕೊಂಡಿದ್ದೀನಿ. ಅಟಕ ಬಿಡ್ಬೇಕಲ್ರಿ, ನಾನು ಬಿಡ್ಲಿಲ್ಲ. ಇನ್ನೊಂದು ಪ್ರಶ್ನೆ ಕೇಳಿದೆ, ನೋಡಪ್ಪ ಈ ಮೇನದ ಬತ್ತಿಯ ಬೆಳಕು ಎಲ್ಲಿಂದ ಬಂತು ಅಂತ ಕೇಳಿದೆ. ಮೇನದ ಬತ್ತಿಯ ಬೆಳಕು ಎಲ್ಲಿಂದ ಬಂತು ಅಂತ ಕೇಳಿದೆ. ಆಮೇನ್ ಮಾಡಿದ, ನನಗೆ ಉತ್ತರ ಕೊಡ್ಲಿಲ್ಲ. ಅವನು ಮ್ಯಾಗ ಮುಖ ನೋಡಿ ಹಿಂಗ ಮುಗಳನೆಗೆ ನಕ್ಕ. ಅವ ಏನ ಅಂದ ನಕ್ಕಿರ್ಬೇಕು ಗುರ್ತೈತೇನ, ಮಾಸ್ತರ್ ನೀ ಎಷ್ಟು ಬುದ್ಧಿಗೇಡಿದ್ದೀಯ ಅಂದ ನಕ್ಕಿರ್ಬೇಕಂತ ತಿಳ್ಕೊಂಡೇನ. ಊದಿ ಅದನ್ನ ಮ್ಯಾಗ ಮುಖ ನೋಡಿ ನನ್ನ ನಕ್ಕ, ಆ ಕೈ ಒಳಗೆ ಉರಿತಾ ಇತ್ತಲ್ಲ ದೀಪ, ಊದಿ ಆರಿಸ್ಬಿಟ್ಟ. ನಾನು ಕೇಳಿದ್ದು ಮೇನದ ಬತ್ತಿಯ ಬೆಳಕು ಎಲ್ಲಿಂದ ಬಂತು ಅಂತೇಳಿ. ಊದಿ ಆರಿಸಿದ, ಗುರಿ ಇಟ್ಟು ಗುಂಡು ಹೊಡೆದಾಗ ನನಗೊಂದು ಪ್ರಶ್ನೆ ಕೇಳಿದ, ಏನು ಸರ್ ನಾನು ಕೇಳಿದ್ದು ಮೇನದ ಬತ್ತಿಯ ಬೆಳಕು ಎಲ್ಲಿಂದ ಬಂತು ಅಂತೇಳಿ. ಊದಿ ಆರಿಸಿ ಗುರಿ ಇಟ್ಟು ಗುಂಡು ಹೊಡೆದಾಗ ನನಗೇನು ಕೇಳಿದ ಅಂದ್ರೆ, ಸರ್ ಈ ಮೇನದ ಬತ್ತಿಯ ಬೆಳಕು ಎಲ್ಲಿಗೆ ಹೋಯ್ತು ಅಂತ ಕೇಳಿದ. ಇಕ್ಕಟ್ಟಾಗಿ ಸಿಕ್ಕೊಂಡು ಒದ್ದಾಡ್ಲಿಕ್ಕೆ ಚಾಲು ಮಾಡಿದೆ. ಯಾಕಂದ್ರೆ ಆ ಪ್ರಶ್ನೆಗೆ ಉತ್ತರ ನನಗೆ ಬರಲ್ಲ. ಅದಕ್ಕೆ ಒಂದು ಮಾತು ಬರುತ್ತೆ, ನಮ್ಮ ತಪ್ಪನ್ನ ಒಪ್ಪಿಕೊಳ್ಳಬೇಕು, ಅಪ್ಪಿಕೊಳ್ಳಬಾರದು. ನಮ್ಮ ತಪ್ಪನ್ನ ಒಪ್ಪಿಕೊಳ್ಳಬೇಕು, ಅಪ್ಪಿಕೊಳ್ಳಬಾರದು. ಅರಿಯದೆ ಮಾಡಿದ ಅಪರಾಧಕ್ಕೆ ಕ್ಷಮೆಯುಂಟು, ಅರಿತು ಮಾಡುವ ಅಪರಾಧಕ್ಕೆ ಅಕ್ಷಮ್ಯ ಅಂತ. ತಿಳಿಲಾರ್ದ ಅವ್ನು ತಪ್ಪು ಮಾಡಿದ್ರೆ ಕ್ಷಮ ಇರುತ್ತೆ, ಅದಕ್ಕೆ ತಿಳಿದು ತಪ್ಪು ಮಾಡಿದ್ರೆ ಅದಕ್ಕೆ ಕ್ಷಮ ಇರಲ್ಲ. ಅದಕ್ಕೆ ಹೇಳೋದು, ಹಾವಿಗೆ ಹಲ್ಲಿನಲ್ಲಿ ವಿಷ, ಚೇಳಿಗೆ ಕೊಂಡಿಯಲ್ಲಿ ವಿಷ. ಹಾವಿನ ವಿಷಕ್ಕೆ ಚೇಳಿನ ವಿಷಕ್ಕೆ ಮದ್ದುಂಟು, ಆದ್ರೆ ಮಾನವನಲ್ಲಿ ಇರುವಂತ ವಿಷಕ್ಕೆ ಮದ್ದನ್ನೋದೇ ಇಲ್ಲ. ಅದು ಮದ್ದಂತಕ್ಕಂಥದ್ದು ಏನಾದ್ರೂ ಇದ್ರೆ ಅದು ಜ್ಞಾನ. ಅದಕ್ಕೆ ನಾನು ತಪ್ಪೋಗ್ತೇನೆ. ಆ ಬಂಧುಗಳಿಗೆ ನಾನು ಹೇಳಿದೆ, ನೋಡತ್ತಮ್ಮ ನನಗೆ ಈ ಪ್ರಶ್ನೆಗೆ ಉತ್ತರ ಬರಲ್ಲಪ್ಪ. ಆ ನಗುಮುಖ ನೋಡಿ ನನಗೆ ಅನಿಸ್ತಿತ್ತು, ತಮ್ಮ ಇದಕ್ಕೆ ಉತ್ತರ ನಿಂಗೆ ಬರ್ತದ, ನೀ ಹೇಳಪ್ಪ ಅಂದ. ಸಿಂಪಲ್ ಸರ್ ಉತ್ತರ ಅಂದ. ನನಗೆ ಬರುವಂತವ ಸಿಂಪಲ್ ಸರ್ ಉತ್ತರ ಅಂದ. ಭಾರತ ದೇಶ ಎಲ್ಲ ನಾ ತಿರುಗಾಡಿ ಬಂದಿರ್ತಾವ ಅಂತ ನಾ ಗರ್ವ ಪಡ್ತಾ ಇದ್ದೀನಿ. ಸರ್ ಸಿಂಪಲ್ ಸರ್ ಉತ್ತರ ಅಂತ ನಂಗೆ ಬರ್ತಾ ಇಲ್ಲ. ಹೇಳಪ್ಪ ಅಂದೆ. ಎಷ್ಟು ಚಂದ ಉತ್ತರವನ್ನೇ ಹೇಳಿದ ಅನ್ನೋದು ಇಲ್ಲಿ ತಿಳ್ಕೊಳ್ತಕ್ಕಂಥ ಅಂಶ ಇದೆ. ನೀವೆಲ್ಲರೂ ತಿಳ್ಕೊ. ಏನು ನಾನು ಕೇಳಿದ್ದು, ಈ ಮೇನದ ಬತ್ತಿಯ ಬೆಳಕು ಎಲ್ಲಿಂದ ಬಂತು ಅಂತೇಳಿ. ಅವ ಅದನ್ನ ಆರಿಸಿ ಕೇಳಿದ್ದು, ಸರ್ ಮೇನದ ಬತ್ತಿಯ ಬೆಳಕು ಎಲ್ಲಿಗೆ ಹೋಯ್ತು ಅಂತ ಕೇಳಿದ್ದ. ಉತ್ತರ ಹೇಳ್ತಾನೆ, ಎಂತ ಮಾರ್ಮಿಕ ಉತ್ತರ, ನನ್ನ ಕಣ್ಣು ತೆರೆಸಿರ್ತಕ್ಕಂಥ ಉತ್ತರ, ನಿಮ್ಮನ್ನು ಜಾಗೃತಗೊಳಿಸಿರ್ತಕ್ಕಂಥ ಉತ್ತರ ಯಾವುದು ಅಂತಂದ್ರ, ಉತ್ತರ ಹೇಳ್ತಾನೆ, ಸರ್ ಮೇನದ ಬತ್ತಿಯ ಬೆಳಕು ಎಲ್ಲಿಂದ ಬಂದಿತ್ತೋ ಅಲ್ಲಿಗೆ ಹೋಯ್ತು ಅಂದ. ನೀವ್ ಎಲ್ಲಿಂದ ಬಂದಿದ್ದೀರಿ ಯಾರಿಗಾದ್ರೂ ಗುರ್ತಿದ್ಯಾ? ಇಲ್ವೇ ಇಲ್ಲ. ಎಲ್ಲಿಗೆ ಸತ್ತ ನಂತರ ಎಲ್ಲಿಗೆ ಹೋಗ್ತೀರಿ ಯಾರಿಗಾದ್ರೂ ಗುರ್ತಿದ್ಯಾ? ಇಲ್ಲ. ಆ ಹುಡುಗನು ಡುಬ್ಬ ಚಪ್ಪರಿಸಿ, ಆ ಮಗು ನನ್ನ ಗುರು ಎಂದು ಒಪ್ಪಿಕೊಂಡೆ. ಯಾರ ಜ್ಞಾನವನ್ನ ಕೊಡ್ತಾರಲ್ಲ ಅವರೇ ಗುರುಗಳು ಅನ್ನೋದನ್ನ ನಾವು ತಿಳ್ಕೋಬೇಕು. ಹಂಗಾದ್ರ ಕೊನೆ ಮಾತನ್ನ ನೀವು ತಿಳ್ಕೋಬೇಕು. ಏನು ನಿಮಗೊಂದು ಕರೆ ಕೊಡ್ಬೇಕು. ನಾ ಏನಾದ್ರು ಇಲ್ಲಿ ಬಂದಿದ್ದೇನೆ, ನಿಮ್ ಮುಂದೆ ನಿಂತ್ಕೊಂಡಿದ್ದೇನೆ, ನಿಮ್ಮೆಲ್ಲರಿಗೂ ಒಂದು ಕರೆ ಕೊಡ್ತೀನಿ ನಾನು. ಈ ಸತ್ಯ, ಕಟು ಸತ್ಯವನ್ನು ತಿಳ್ಕೋಬೇಕು. ಏನು ಶಾಲೆ ಎಂಬ ರಣರಂಗದಲ್ಲಿ, ರಣರಂಗ ಅಂದ್ರೆ ಯುದ್ಧ ಭೂಮಿ, ನಿಮ್ಮ ಯುದ್ಧ ಭೂಮಿ ಯಾವುದು ಅಂದ್ರೆ ಶಾಲೆ. ಶಾಲೆ ಎಂಬ ರಣರಂಗದಲ್ಲಿ ಪೆನ್ನೆಂಬುವ ಖಡ್ಗವ ಹಿಡಿದು, ನಿಮ್ ಖಡ್ಗ ಯಾವುದಂದ್ರೆ ಪೆನ್ನು, ಪೆನ್ನೆಂಬುವ ಖಡ್ಗವ ಹಿಡಿದು ಇಂಕವೆಂಬುವ ರಕ್ತವ ಸುರಿದು, ಇಂಕ ಮಸಿ, ಇಂಕ್ ಅಂತಕ್ಕಂಥ ನಿಮ್ಮ ರಕ್ತವನ್ನು ಸುರಿದು ಪರೀಕ್ಷೆ ಎಂಬ ರಾಜ್ಯದಲ್ಲಿ, ನಿಮ್ಮ ರಾಜ್ಯ ಯಾವುದಂದ್ರೆ ಪರೀಕ್ಷೆ, ಪರೀಕ್ಷೆ ಎಂಬ ರಾಜ್ಯದಲ್ಲಿ ಪ್ರಶ್ನೆಗಳೆಂಬ ವೈರಿಗಳನ್ನು ಗೆದ್ದು, ನಿಮ್ಮ ವೈರಿ ಯಾರು ಅಂದ್ರೆ ಪ್ರಶ್ನೆಗಳು, ಆ ಪ್ರಶ್ನೆಗಳೆಂಬ ವೈರಿಗಳನ್ನು ಗೆದ್ದು ಪಾಸಾಗಿ ಬನ್ನಿ ಅಂತ ನಿಮ್ಮನ್ನು ಕರೆ ಕೊಡ್ತಾ ಇದ್ದೀನಿ ನಾನು. ಶಾಲೆ ಎಂಬ ರಣರಂಗದಲ್ಲಿ ಪೆನ್ನೆಂಬುವ ಖಡ್ಗವ ಹಿಡಿದು ಇಂಕವೆಂಬುವ ರಕ್ತವ ಸುರಿದು ಪರೀಕ್ಷೆ ಎಂಬ ರಾಜ್ಯದಲ್ಲಿ ಪ್ರಶ್ನೆಗಳೆಂಬ ವೈರಿಗಳನ್ನು ಗೆದ್ದು ಪಾಸಾಗಿ ಬನ್ನಿ ಅಂತ ಶುಭ ಕೋರ್ತಾ, ತಾವು ತಿಳ್ಕೊಳ್ಳೋದು ಏನು ಅಂದ್ರೆ, ನನ್ನಂತ ಒಬ್ಬ ಶಿಕ್ಷಕರು ಪಾಠ ಮಾಡ್ತಾ ಇರ್ತಾರೆ.
10:30 ಸಾಲ್ ಚಾಲು ಆಗುತ್ತದ. 11 ಗಂಟೆ 5 ನಿಮಿಷ ಆಗಿತ್ತು. ಒಬ್ಬ ಆ ಕಡೆಯಿಂದ ಹುಡುಗ ಶಿಕ್ಷಕರ ಪಾಠ ಚಾಲು ಮಾಡ್ತಾರೆ. ಒಬ್ಬ ಹುಡುಗ ಬರ್ತಾನೆ, ಹರಕಂಗಿ ಮುರುಕು ಚೊನ್ನ ಒಡಗೆ ಟೆಪ್ಪಿಗೆ ಹಾಕೊಂಡು ಕೈಯಲ್ಲಿ ಸ್ವಲ್ಪ ಪಾಟಿ ಚೆಲ್ಲ ಇಟ್ಕೊಂಡು ಓಡಿ ಬರ್ತಾನೆ. ಶಿಕ್ಷಕರು ಕಿಡಿಕೆ ಅಂದ ಅಷ್ಟು ನೋಡಿದ್ರು. ಬರಲಿ ಅಂತ ಬಂದ. ಮೇ ಐ ಕಮಿನ್ ಸರ್ ಅಂದ. ನಿಲ್ಲು ಅಲ್ಲಿ ಅಂದ. ಹುಡುಗ ಹಳ್ಳಿಗೆ ಚಾಲು ಮಾಡಿತ್ತು, ಪಾಠ ಮಾಡಿದ್ರು. ಹಿಂಗ ಕಣ್ಣೀರು ಬೀಳ್ತಿತ್ತಲ್ಲ, ಎಲ್ಲ ತೋದಿತ್ತು. ಪಾಪ ಪುಸ್ತಕ ತೆಗಿತದ, ಬರ್ಕೋತದ. ಒಳಗೆ ಪಾಠ, ಹೊರಗೆ ಬೋಧನೆ. ಒಳಗೆ ಕೂತಂತವರೆಲ್ಲ ಕಲಿತಾ ಇದ್ದಾರೆ, ಹೊರಗೆ ಬಾಗಿಲಲ್ಲಿ ಮಗು ನಿಂತ್ಕೊತ್ತು. ಆಯ್ತು ಪಾಠ ಹೇಳಿದ್ರು 45 ನಿಮಿಷ ಆಗಾಕ ಇನ್ನು 2 ನಿಮಿಷ ಕಡಿದಿತ್ತು. ಪಾಠ ಮುಗಿಸಿ ಡೆಸ್ಟರ್ ಇಟ್ಟು ಬಂದು ಕೇಳ್ತಾರೆ. ಬಂದು ನೋಡ್ತಾರೆ, ಕೈಯಾಗಿನ ಬುಕ್ ತಗೊಂಡ್ರು. ಮೊಟ್ಟ ಮೊದಲಿಗೆ ಶಿಕ್ಷಕರು ನೋಡ್ತಾರೆ, ಏನೋ ಅದ್ಭುತ ಬರೆದಿತ್ತ ಹುಡುಗ. ಆ ಅಕ್ಷರ ನೋಡಿ ದಿಗಿಲ್ ಬಡ್ದು ಹೋಗ್ತಾರೆ. ಒಳಗೆ ಕೂತಂತವ್ರು ಬೆಂಚ್ ಮೇಲೆ ಕೂತಿರ್ತಕ್ಕಂಥ ಹುಡುಗರು ಬರ್ಕೊಂಡಿಲ್ಲ, ಅದಕ್ಕಿಂತ ಅದ್ಭುತವಾಗಿ ಬರ್ಕೊಂಡಿದ್ದಾನೆ. ಆ ಅಕ್ಷರ, ಆ ಬರವಣಿಗೆ, ಏನು ಶಿಕ್ಷಕರ ಪಾಠ ಹೇಳಿದ್ರಲ್ಲ ಅಷ್ಟು ಎಲ್ಲ ಬರ್ಕೊಂಡಿದ್ದ. ನೆನಪಿಟ್ಟುಕೊಳ್ಳಿ, ಆಸಕ್ತಿಯೇ ತಾಯಿ, ಅಭ್ಯಾಸವೇ ತಂದೆ. ಈ ತಂದೆ ತಾಯಿ ಇಲ್ಲದ ಪರದೇಶಿಯಾಗಿ ನಾವು ಜ್ಞಾನ ಪಡಿತೀವಿ ಅಂದ್ರೆ ಅದು ಸಾಧ್ಯ ಇಲ್ಲ. ಆಸಕ್ತಿಯೇ ತಾಯಿ, ಅಭ್ಯಾಸವೇ ತಂದೆ. ಅವನಿಗೆ 2 ಇತ್ತು, ಬರ್ಕೊಂಡಿದ್ದ. ಅವಾಗ ಕೇಳ್ತಾರೆ ಗುರುಗಳು, ಅಲ್ಲಪ್ಪ ಇಷ್ಟು ಬುದ್ಧಿವಂತ ಇದೀಯಾ ನೀನು, ಇಷ್ಟು ಸುಂದರವಾಗಿ ಬರ್ಕೊಂಡಿದೀಯಾ, ಇಷ್ಟು ತಾಡಿದ ಸಾಲಿಗೆ ಯಾಕೆ ತಡವಾಗಿ ಬರ್ತೀಯಪ್ಪ ಅಂತ ಕೇಳಿದ್ರು. ಮಗು ಅಳ್ತಿತ್ತು. ಸರ್, ನನ್ನ ದಯವಿಟ್ಟು ಕ್ಷಮ ಮಾಡಿ, ನಾನು ಕಾಲು ಹಿಡ್ಕೋತೇನೆ ಸರ್, ನನ್ನ ಕ್ಷಮ ಮಾಡಿ. ನನ್ನ ತಂದೆ ಇಲ್ಲ, ತೀರ್ಕೊಂಡಿದ್ದಾರೆ. ಮನೆಯೊಳಗೆ ತಾಯಿ ಇದ್ದಾಳೆ, ಅವಳ ಕಾಲು ಮುರಿದಿದೆ, ಅವಳಿಗೆ ಎಳ್ಲಿಕ್ಕೆ ಬರಲ್ಲ. ನಮ್ಮ ತಾಯಿಗೆ ನಾನು ಒಬ್ಬನೇ ಮಗ. ಅವಳನ್ನ ಸ್ನಾನ ಮಾಡಿಸ್ಬೇಕು, ಆಹಾರವನ್ನು ಸಿದ್ಧಪಡಿಸಬೇಕು, ಕಟ್ಟಿಗೆ ತರಬೇಕು, ನೀರಕ್ಕೆ ತರಬೇಕು, ಕಸ ಮುಸ್ರಿ ಮಾಡಬೇಕು, ನನ್ನ ತಾಯಿಗೆ ಸ್ನಾನ ಮಾಡಿಸ್ಬೇಕು, ಅವಳಿಗೆ ಊಟ ಮಾಡಿಸ್ಬೇಕು. ಸರ್, ನಾನು ಊಟ ಮಾಡಿ ಅಲ್ಲಿಂದ ನಡ್ಕೊತ ಬರೋದ್ರೆ ಇಷ್ಟು ಲೇಟ್ ಆಗ್ತದೆ ಸರ್, ನಾನು ನಾಳಿಂದ ತಡ ಮಾಡಿ ಬರಲ್ಲ ಸರ್, ನನ್ನ ಕ್ಷಮ ಮಾಡಿ, ನನಗೆ ವಿದ್ಯೆ ಕಲಿಸಿ, ನನ್ನ ಕ್ಲಾಸ್ನಲ್ಲಿ ಕರ್ಕೊಳ್ಳಿ, ನನ್ನ ತಾಯಿಯನ್ನು ಸಾಕಬೇಕು, ನನ್ನ ಬಡತನವನ್ನು ನೀಗಿಸ್ಕೊಳ್ಬೇಕು, ನನ್ನ ದೇಶಕ್ಕೆ ಕಾಣಿಕೆಯನ್ನು ಕೊಡಬೇಕು, ನನ್ನ ಊರಿಗೆ ನಾನು ಕಾಣಿಕೆಯನ್ನು ಕೊಡ್ಬೇಕು ಸರ್. ಅಂದಲಾಚೆ ನನಗೆ ತಂದೆ ಇಲ್ಲ ಸರ್, ನೀವೇ ತಂದೆ ತಾಯಿ, ನನ್ನನ್ನು ಕಾಪಾಡಿ ಕಾಲಿಗೆ ಬಿದ್ದು ಬಿಡ್ತದೆ ಮಗು. ಇನ್ಕಾತಕ ಮಗುವಿನ ಕಣ್ಣಲ್ಲಿ ನೀರು ಬರ್ತಿತ್ತು. ಈಗ ಶಿಕ್ಷಕರ ಕಣ್ಣಿನಿಂದ ಧಾರಾಳವಾಗಿ ನೀರು ಆ ಮಗುವಿನ ತಲೆ ಮೇಲೆ ಬೀಳುತ್ತೆ. 2 ಭುಜ ಹಿಡಿದು ಎತ್ತರಿಸ್ತಾರೆ, ಕಾಯ್ತಾರೆ ಮಗುವನ್ನ. ನೀ ಹೆದರಬೇಡ, ನಿನ್ನ ಬಡತನ ಏನೇ ಇರಲಿ, ನಿನಗೆ ಏನ್ ಬೇಕು ಎಲ್ಲ ವ್ಯವಸ್ಥೆ ಮಾಡ್ತೇನೆ, ಚೆನ್ನಾಗಿ ನಿನ್ನ ತಾಯಿಯನ್ನ ಜೋಪಾನ ಮಾಡು, ಇಂಥ ಒಳ್ಳೆ ಗುಣ ಇದೆ, ನಿನಗೆ ನಾನು ತಂದೆಯಾಗಿ ನಿನಗೆ ಹೆಲ್ಪ್ ಮಾಡ್ತೇನೆ ಅಂತೇಳಿ ಅದಕ್ಕೆ ಹೊಸ ಬಟ್ಟೆ ಕೊಡಿಸ್ತಾರೆ, ಬೊಕ್ಕು ಕೊಡಿಸ್ತಾರೆ. ತಾಯಿಗೆ ಏನಾದರೂ ಬೇಕು ಅಂದಾಗ ವ್ಯವಸ್ಥೆ ಮಾಡಿಸ್ತಾರೆ. ಎಲ್ಲ ವ್ಯವಸ್ಥೆಯನ್ನ ಮಾಡಿ ಸ್ವಲ್ಪ ನಾಳಿಂದ ದೌಡು ಬಾಪ ಅಂತಾರೆ, ಓದಿಸ್ತಾರೆ, ಅವ್ನಿಗೆ ಮಾರ್ಗದರ್ಶನ ಕೊಡ್ತಾರೆ, ಊಟಕ್ಕೆ ಕೊಡ್ತಾರೆ, ಒಂದೊಂದು ದಿನ ಮನೆಯಲ್ಲೇ ಇಟ್ಕೋತಾರೆ. ತಂದೆ ತೀರ್ಕೋತಾರೆ, ತಾಯಿ ತಂದೆ ಅಂತೂ ತೀರ್ಕೊಂಡಿರ್ತಾರೆ, ತಾಯಿನೂ ತೀರ್ಕೊತಾಳೆ. ಆ ಮಗುವಿಗೆ ಇವರೇ ತಂದೆ ತಾಯಿಗೆ ಜೋಪಾನ ಮಾಡ್ತಾರೆ. ಮಗುವನ್ನ ಉನ್ನತ ಶಿಕ್ಷಣವನ್ನು ಕೊಡಿಸ್ತಾರೆ. ಕೊಡಿಸಿದ ಮೇಲೆ 8 ಕಿಲೋಮೀಟರ್ ಅವ್ರ ಊರು ಕೇರಳ ರಾಜ್ಯದಲ್ಲಿ, ಇದು ಕೇರಳ ರಾಜ್ಯದಲ್ಲಿ ನಡೆದಿರ್ತಕ್ಕಂಥ ಸತ್ಯ ಘಟನೆ, ಕಥೆ ಅಲ್ಲ, ಇದು ಸತ್ಯ ಘಟನೆ. 8 ಕಿಲೋಮೀಟರ್ ದಿನ ನಡ್ಕೊತ ಬರ್ತಿತ್ತು ಮಗು. ನೋಡಿ, ಈಗ ಸರ್ಕಾರ ಸೈಕಲ್ ಕೊಡ್ತು, ನಮಗೆ ಸೈಕಲ್ ಮೋಟರ್ ಬೇರೆ ಬೇಕಾಗೈತಿ, ಈಗ ಮತ್ತೆ ಕಾರ್ ಬೇರೆ ಬೇಕಾಗೈತಿ. ನಮ್ಮ ಮಾವ ಹೇಳ್ತಾನೆ, ಸರ್ ನೀವು ಕಾರ್ ತಗೊಂಡು ಬನ್ನಿ. ಇಲ್ಲ, ಬರಲ್ಲ. ಯಾಕ? ಕಾರಿನಲ್ಲಿ ನಾವು ಹೋದ್ರೆ ಉಲ್ಲಾಸ ಅಂದ್ರೆ ಸಂತೋಷ. ಕಾರಿನಲ್ಲಿ ಹೋಗ್ಬೇಕಂತ ಅನಿಸ್ತದ ನಿಮ್ಗೆ? ಕಾರಿನಲ್ಲಿ ನಾವು ಹೋದ್ರೆ ಉಲ್ಲಾಸ, ಕಾರು ನಮ್ಮ ಮೇಲೆ ಹೋದ್ರೆ ಕೈಲಾಸ. ಕೊಟ್ಟ ಕಡೆ ಹೋಗೇ ಬಿಡುತ್ತ, ಏನು ಇಲ್ಲ. ಹಂಗ 8 ಕಿಲೋಮೀಟರ್ ನಡ್ಕೊಂಡು ಬರ್ತಿತ್ತು ಮಗು. ಕಷ್ಟಗಳು ಮನುಷ್ಯನಿಗೆ ಬದುಕುವುದನ್ನ ಕಲಿಸುತ್ತವೆ. ಮನುಷ್ಯನಿಗೆ ತಾಳ್ಮೆಯ ಪುತ್ತಳಿ ಇರಬೇಕು. ನೆನ್ಪಿಟ್ಕೊಳ್ಳಿ, ನೀವೆಲ್ಲ ದೊಡ್ಡವರು ಆಗ್ತೀರಿ. ಹೆಣ್ಮಕ್ಳ ಕೊಳ್ಳಿಗೆ ಒಂದು ಹಾಕ್ತಾರೆ, ಏನಾಗ್ತಾರೆ? ತಾಳಿ ಹಾಕ್ತಾರ. ಪಾಪ ಅವಳಿಗೆ ತಾಳಿ ನೆನಪಾಗ್ತಾ ಇದೆ. ಅವಳಿಗೆ ತಾಳಿ ಅಂತೂ ಹಾಕ್ತಾರೆ, ಅದು ಏನೋ ದೂರ ಇದೆ ತಾಳಿ ಹಾಕೋದು. ಒಂದು ಹಾಕ್ಬೇಕು, ನೀವು ಹಾಕ್ಬೇಕು. ಹುಡುಗಿಯರು ದಿನಾಲು ಒಂದು ಬಿಳಿ ಹೂವನ್ನ ಧಾರಣೆ ಮಾಡ್ಬೇಕು. ಹುಡುಗರು ನಿಮ್ಮ ದೊಡ್ಡವರಾದ್ಮೇಲೆ ನಿಮ್ಮ ತಾಯಿ ಭಾರಿ ಶ್ರೀಮಂತ, ಪಾಪ ಮನೆಯೊಳಗ ಮಗಳಿಗೆ ಬೇಕು ಅಂತ ಹೇಳಿ ಏನೇನ ಮಾಡಿ ಒಂದು ಚೈನ್ ಹಾಕ್ತಾರೆ. ಬಂಗಾರ ಚೈನ್ ಹಾಕೊಳ್ಳಿಕ್ಕೆ ಯಾರಿಗಿಷ್ಟ ಇದೆ? ಕೈ ಮೇಲೆ ಮಾಡಿ ಇಲ್ಲ. ಬೆಳ್ಳಿ ಚೈನ್ ಯಾರಿಗೆ ಕೈ ಮೇಲೆ ಮಾಡಿ?
ಯಾವುದು ಬೇಡ ಅಂತಾರೆ. ಇಲ್ಲ, ನೆನ್ಪಿಟ್ಕೊಳ್ಳಿ, ನಿಮ್ ತಾಯಂದಿರು ನಿಮ್ ತಂದೆ ನಿಮ್ಗೆ ಚೈನ್ ಕೊಡಿಸ್ತಾರೆ, ಬಂಗಾರ ಚೈನ್ ಕೊಟ್ರೆ ಬೇಡ ಅಂತೇಳಿ. ಯಾಕ್ರಿ ಸರ್ ಏನಂತೀರಿ ನೀವು ಅಂತ ಕೇಳಬಹುದು. ಬಂಗಾರ ಚೈನ್ ಕೊಟ್ರೆ ಬೇಡ ಅಂತೇಳಿ. ಎದಕ್ಕೆ? ವೈಜ್ಞಾನಿಕ ಸತ್ಯ ಅದು. ನಿಮ್ಗೆ ಅದು ಹೇಳ್ಬೇಕಾಗಿದೆ ಎರಡು ದಂಡಿಗೆ. ಬಹುಶಃ ಇಲ್ಲಿ ಬಂದ ಮಿಲಿಟರಿ ಬಂದು ನಿಂತಿದ್ದಾರೆ, ದವ್ರು ಬಂದ್ ಮಾಡ್ರಿ ಅಂತ ನಿಮ್ಗೆ ಬಿಡ್ಬೇಕಲ್ಲ. ನಿಮ್ನ ಎರಡು ಮಾತು ಹೇಳಿ ಮುಗಿಸ್ತೇನೆ. ಬಂಗಾರ ಚೈನ್ ಕೊಟ್ರೆ ಬ್ಯಾಡ ಅಂತೇಳಿ ಎಲ್ಲೂ ಹಾಕೊಂಡು ಹೋಗ್ತಿರ್ತೀರ. ಕೆಂಪು ಹೂಗಳನ್ನು ಹೆಣ್ಮಕ್ಳು ಧಾರಣೆ ಮಾಡುವಂತಿಲ್ಲ. ಬಿಳಿ ಬಟ್ಟೆಯನ್ನು ಧರಿಸ್ರಿ ಅಂತ ಹೇಳ್ತಾರೆ. ಬಿಳಿ ಭಾವನೆ ಬೆಳ್ಳಗೆ ಬರುತ್ತೆ. ನೀವು ಕೆಂಪು ಬಂಗಾರ ಹಾಕೊಂಡ್ರೆ ಎಲ್ಲೂ ಹೋಗ್ತಿರ್ತೀರ. ಯಾರೋ ನನ್ನಂತವ್ರು ನಿಮ್ಮಂತ ಯಾರೋ ಕಳ್ಳರು ಬರ್ತಾರೆ, ನಿಮ್ ಕೊಳ್ಳಾಗ ಚೈನ್ ಇದ್ದದ್ದು ನೋಡಿದ್ರೆ ಬಸ್ನಾಗ ಎಲ್ಲೋ ಹರ್ಕೋತಾರೆ. ಒಂದು ಚೈನ್ ಹೋಗಿಬಿಡ್ತು ಅಂದ್ರೆ 1,07,000 ರೂಪಾಯಿ ನೀರ್ನಾಗ ಹೋಗದಂಗನೆ. ಎರಡನೇದು, ಆ ಚೈನ್ ಅಟ್ಟ ಹರ್ಕೊಂಡು ಹೋಗ್ಲಿ, ಕುತ್ತಿಗೆ ಹರಿದ್ರೆ ಏನ್ ಮಾಡೋದು, ಕಿವಿ ಹರಿದ್ರೆ ಏನ್ ಮಾಡೋದು, ಮೂಗ್ ಹರಿದ್ರೆ ಏನ್ ಮಾಡೋದು? ಚೈನ್ ತಂದು ಕೊಡ್ಬೋದು, ಮೂಗ ಕಿವಿ ತಂದು ಕೊಡ್ಲಿಕ್ಕೆ ಯಾರ ಕಡೆಯಿಂದ ಸಾಧ್ಯ ಇಲ್ಲ. ಎರಡನೇದು, ಇನ್ನೊಂದು ಅಮೂಲ್ಯವಾದಂತ ಮಾತನ್ನ ನೆನ್ಪಿಟ್ಟುಕೊಳ್ಳಿ. ಮದುವೆ ಒಳಗೆ ಕಾನೂನು ಹಾಕ್ತಾರೆ, ಹೌದಾ? ನಿಮ್ಗೂ ಹಾಕ್ತಾರೆ, ಇವ್ರಿಗೆ ಹಾಕ್ತಾರೆ, ನಮಗೂ ಹಾಕ್ರಿ ಅಂತಾರೆ ಅವ್ರು. ಬಂಗಾರ ಕಾಲುಂಗ್ರ ಯಾರಾದ್ರೂ ಹಾಕಿದ್ರೆ ನೋಡಿದ್ದೀರಾ? ಇಲ್ವೇ ಇಲ್ಲ. ಬೆಳ್ಳಿ ಕಾಲುಂಗ್ರ ಹಾಕ್ತಾರೆ. ಅದಕ್ಕೆ ಗೊತ್ತಾ? ಎರಡು ಹಾಕ್ತಾರೆ. ಒಂದು ತಾಯಿ ಮನೆ ಹೊಸಲ, ಇನ್ನೊಂದು ತಂದೆ ಮನೆ ಹೊಸಲ. ತಾಯಿ ಮನೆದು ಹೊಸಲ ದಾಟಿದ್ರೆ ತವ್ರ ಮನೆಗೆ ಹೋಗ್ಬೇಕು, ತವ್ರ ಮನೆ ಹೊಸಲ ದಾಟಿದ್ರೆ ಅಥವಾ ಗಂಡನ ಮನೆಗೆ ಹೋಗ್ಬೇಕು, ಗಂಡನ ಮನೆ ಹೊಸಲ ದಾಟಿದ್ರೆ ತವ್ರ ಮನೆಗೆ ಬರ್ಬೇಕು. ಕಾಲು ತಪ್ಪ ಹೆಜ್ಜೆ ಇಡಬೇಡ ಮಗಳೇ ಅಂತ ಅವ್ನ ಕಾಲುಂಗ್ರ ಹಾಕಿರ್ತಾರೆ. ನೀವು ಕಾಲೇಜಿಗೆ ಬರೋ ಮುಂದೆ ಇನ್ನು ಇಲ್ದಿದ್ರು ನಿಮ್ಮ ತಂದೆ ತಾಯಿಗೆ ಹೇಳಿ, 1,000 ರೂಪಾಯಿ ಬೀಳುತ್ತೆ, ಒಂದು ಬೆಳ್ಳಿ ಚೈನ್ ಕೊಡಿಸಿ ಅಂತ. ಅದು ಆಗ್ಲಿಲ್ಲ, ಬೆಳ್ಳಿ ಕೈಯಾಗ ಒಂದು ಬೆಳ್ಳಿ ಹಾಕೊಳ್ಳಿ. ಎದಕ್ಕ? ಅದೆಲ್ಲ ದೊಡ್ಡ ಪದ್ಧತಿ ಸರ್, ಹೋಗಿದೆ ಅಂತ. ಈಗ ಮದುವೆ ಮಾಡ್ಕೊಳ್ಳಿಕ್ಕೆ ತಾಳೆ ಕಟ್ಕೋತಾ ಇಲ್ಲ ಹೆಣ್ಮಕ್ಳು, ಬಳೆ ಹಾಕೋತಾ ಇಲ್ಲ, ಕಾಲುಂಗ್ರ ಹಾಕೋತಿದ್ದಾರ, ಕುಂಕುಮ ಹಚ್ಕೊಳ್ತಾ ಇಲ್ಲ. ಇದೆಲ್ಲ ದೊಡ್ಡ ಪದ್ಧತಿ ಅದು. ಇಲ್ಲ, ನೆನ್ಪಿಟ್ಕೊಳ್ಳಿ. ನೀವೇನಾದ್ರೂ ಅಂತ ಹುಸ್ತನ ಮಾಡ್ಲಿಕ್ಕೆ ಹೋಗ್ಬೇಡಿ. ಬೆಳ್ಳಿ ಚೈನ್ ಯಾಕೆ ಹಾಕೋಬೇಕಂದ್ರೆ ಅದು ಚಂದ್ರನ ಸಂಕೇತ. ನಿಮ್ಮ ಮನಸ್ಸು ಶಾಂತಿ ಇರಬೇಕಾಗಿತ್ತು, ನಿಮ್ಮ ಮನಸ್ಸು ಕೆಡಬಾರ್ದಾಗಿತ್ತು ಅಂತಂದ್ರೆ ಚಂದ್ರ ಶಾಂತವಾಗಿರ್ಬೇಕು. ಆ ಚಂದ್ರ ಶಾಂತ ಆಗಿದ್ರೆ ನೀವು ಬೆಳ್ಳಿ ಹಾಕೊಂಡಿದ್ರೆ ಇಷ್ಟ ಆಗತ್ತೆ. ನೋಡಿ, ಈ ಹುಡುಗಿ ಕೂತ್ಕೊಂಡಿದ್ದಾಳೆ, ಮಗಳ ಹುಡುಗಿ ಕೂತಿದ್ದಾಳೆ, ಸಜ್ಜಾತಿ ಹೆಣ್ಮಕ್ಳು ಒಂದೇ. ಇಲ್ಲಿ ಹುಡುಗ ಕೂತಿದ್ದಾಳೆ, ಇಲ್ಲಿ ಹುಡುಗ ಈ ಸಜ್ಜಾತಿ ಆರಾಮಾಗಿ ಕೂತ್ಕೋತಾರೆ. ಈ ಹುಡುಗನ ಯಾವ ಶಾಲೆ ಒಂದು ಹುಡುಗಿನ ಕುಣಿಸ್ಬಿಟ್ರೆ ವಿಜಾತಿ, ಹೋಗಿ ತಿರಸ್ಕಾರ. ಮುದ್ದೆ ಹುಡುಗ ಕೂತಾನಲ್ಲ, ಈ ಹುಡುಗಿ ಕೂತಾಳಲ್ಲ, ದುರ್ಗುಟ್ಟು ನೋಡ್ತಿರ್ತಾನೆ, ವಿಜಾತಿ. ಅವು ಹೊಂದಾಣಿಕೆ ಆಗಲ್ಲ. ಹಂಗ ಚಂದ್ರ ಶಾಂತ ಆಗಿದ್ರೆ ನಿಮ್ ಮನಸ್ಸು ಶಾಂತಿ ಆಗಿರುತ್ತೆ, ನೀವು ತಪ್ಪು ಕೆಲಸ ಮಾಡಲ್ಲ. ಅದಕ್ಕಾಗಿ ಬೆಳ್ಳಿ ಚೈನನ್ನ ನೀವು ಕೊಳ್ಳಲ್ಲಿ ಹಾಕೋಬೇಕು. ಇನ್ನೊಂದು, ಇತ್ತಿತ್ತಲಾಗಿ ಒಂದು ಪೆನ್ಸಿ ಬಂದಿದೆ, ಅದೇನೋ ಈಗ ಇದು ಬಂದಿದೆ, ಮದುವೆಯಲ್ಲಿ ಮ್ಯಾರೇಜ್ಗಿಂತ ಮೊದಲೇನೆ ಅದು ಪ್ರೀ ವೆಡ್ಡಿಂಗ್. ಯಾರು ಹೇಳ್ತಾರೆ ನೋಡ್ರಿ, ಇವ್ರು ಯಾವಾಗ ಮದುವೆ ಮಾಡ್ಕೊಂಡಿರ್ಬೇಕು ಹೇಳಿ, ಪ್ರೀ ವೆಡ್ಡಿಂಗ್ ಶೋ. ನನಗೆ ವಿಚಿತ್ರ ಅನಿಸ್ತು, ಇನ್ನ ಮದುವೆ ಆಗಿಲ್ಲ, ಲೈಸೆನ್ಸ್ ಸಿಕ್ಕಿಲ್ಲ, ಲಕ್ಷಗಟ್ಟಲೆ ರೊಕ್ಕ ಖರ್ಚಾಗಿ ಅದೇನೋ ಸ್ಮಶಾನಕ್ಕೆ ಹೋಗ್ತಾರಂತ, ಎಲ್ಲೋ ಗೋವಾಕೋ ಇಲ್ಲೋ ಒಂದು ತೆಡ್ಡ ತೋಡ್ತಾರಂತೆ ಸ್ಮಶಾನದಲ್ಲಿ ಗುರಿ, ಅದ್ರಾಗ ಇಬ್ರು ಮನ್ಕೋತಾರಂತೆ. ಅದನ್ನು ಶೂಟಿಂಗ್ ಮಾಡ್ಕೋತಾರ. ಅಂದ್ರೆ ನಾ ಸಾಯಿ ತಕ ನಿನ್ ಕೂಡ ಇರ್ತೀನಿ ಅಂತ ಸೌದ್ಯ ಅಂತ ಆ ಸ್ಮಶಾನವನ್ನು ತಂದು ಮದುವೆಯಲ್ಲಿ ಪ್ರದರ್ಶನ ಮಾಡ್ತಾರೆ. ನೋಡ್ರಿ, ಎಂತ ಶುಭ ಕಾರ್ಯದಲ್ಲಿ ಪರಿಸ್ಥಿತಿ ನಡೆದಿದ್ದಾವೆ. ಅಂತವಕ್ಕೆ ಅವಕಾಶ ಕೊಡಬೇಡಿ. ಭಾರತೀಯ ಸಂಸ್ಕೃತಿಯನ್ನ ನಿಮ್ಗೆ ಇನ್ನೊಂದು ಉದಾಹರಣೆಯನ್ನು ಹೇಳಬೇಕಾಗಿತ್ತು. ಇದನ್ನ ಹೇಳಿದ್ದಲ್ಲ, ಕೇರಳದ ಹುಡುಗ ಸಾಲಿ ಕಲಿತು IPS ಆಗ್ತಾರೆ. ಆ ಶಿಕ್ಷಕರು ಸಹಾಯ ಮಾಡಿದ್ದರಿಂದ IPS ಆಗಿ ವಿದೇಶದ ರಾಯಭಾರಿ ಆಗ್ತದ ಆ ಮಗು. ನಮ್ಮ ದೇಶದಲ್ಲಿ ವಿದೇಶದ ರಾಯಭಾರಿ ಅಷ್ಟೇ ಅಲ್ಲ, ಕೊನೆಗೆ ಉಪರಾಷ್ಟ್ರಪತಿ ಆಗ್ತದ ಮಗು. ಆಮೇಲೆ ನಮ್ಮ ದೇಶದ ಉನ್ನತ ಅಧಿಕಾರ ರಾಷ್ಟ್ರಪತಿ ಆಗ್ತದೆ. ಅವ್ರು ಯಾರು ಅಂತಂದ್ರ ಮಾಜಿ ರಾಷ್ಟ್ರಪತಿಗಳು ದಿವಂಗತ್ KR ನಾರಾಯಣನ್ ಅವರು. ಭಾರತ ದೇಶದಲ್ಲಿ ಯಾವ ಮಗುವಿಗೆ ಕಾಲಿಗೆ ಚಪ್ಪಲಿ ಇಲ್ಲ, ತೊಡ್ಲಿಕ್ಕೆ ಬಟ್ಟೆ ಇಲ್ಲ, ಬಸ್ಸಿಗೆ ದುಡ್ಡು ಕೊಡ್ಲಿಕ್ಕೆ ದುಡ್ಡಿಲ್ಲ, ಊಟ ಇಲ್ಲ, ತಂದೆ ಇಲ್ಲ, ತಾಯಿ ಇಲ್ಲ, ಅಂತ ಮಗು ಭಾರತದ ರಾಷ್ಟ್ರಪತಿ ಆಗತ್ತೆ. ನಿಮಗೆ ಎಲ್ಲ ಇದೆ, ನೀವು ರಾಷ್ಟ್ರಪತಿ ಆಗ್ಲಿಕ್ಕೆ ಸಾಧ್ಯತೆ ಇಲ್ವಾ ನಿಮ್ಗೆ? ಇನ್ನ ಒಂದು ಮಾತನ್ನು ನೆನ್ಪಿಟ್ಕೊಳ್ಳಿ, ಗುರುಗಳನ್ನ ಕಂಡರೆ 4 ಫಲ, ಕಂಡು ಕೈ ಮುಗಿದರೆ 8 ಫಲ, ಕಂಡು ಕೈ ಮುಗಿದು ಪಾಠ ಕೇಳಿದರೆ ಮೋಕ್ಷ ಫಲ ಸಿಗ್ತಾ ಇದೆ ಅಂತ. ಈ ಗುರುಗಳದಾಯ್ತು, ಆ ಗುರುಗಳದಾಯ್ತು. ಇನ್ನೊಂದು ಮಾತನ್ನು ನೆನ್ಪಿಟ್ಕೋಬೇಕು. ಏನು ಇನ್ನೊಂದು ನೆನ್ಪಿಟ್ಕೊಳ್ಳೋದು? ಯಾರಾದ್ರ ಗುರುಗಳು ಶಿಕ್ಷಕರು ನಮಗೆ ಸಿಟ್ಟಿಗೆ ಬಂದ್ರೆ ಅವ್ರು ನಮ್ಮ ಚಿಕ್ಕಪ್ಪ ಅಂತ ತಿಳ್ಕೊಬೇಕು. ಸಿಟ್ಟು ಮಾಡಬಾರ್ದು.
ಯಾರಾದ್ರೂ ಶಿಕ್ಷಕರು ನಮ್ಮ ಮೇಲೆ ಸಿಟ್ಟು ಮಾಡಿದ್ರು ಅಂದ್ರೆ ಅವ್ರು ನಮ್ ಚಿಕ್ಕಪ್ಪ ಅಂತ ತಿಳ್ಕೊಬೇಕು. ಯಾರಾದ್ರೂ ಸಿಟ್ಟು ಮಾಡಿ ದಡ ಎರಡು ಬೇದ್ರು ಅಂತಂದ್ರ ಅವ್ರು ನಮ್ ದೊಡ್ಡಪ್ಪ ಅಂತ ತಿಳ್ಕೊಬೇಕು. ಯಾರಾದ್ರೂ ಸಿಟ್ಟು ಮಾಡಿ ಬೇಯ್ದು ದಪ ಎರಡು ಬಡ್ದು ಬಿಟ್ರು ಅಂದ್ರೆ ಅವ್ರು ನಮ್ಮಪ್ಪ ಅಂತ ತಿಳ್ಕೊಬೇಕು. ಅವಾಗ ನಮಗೆ ವಿದ್ಯೆ ಸಿಗ್ಲಿಕ್ಕೆ ಸಾಧ್ಯತೆ ಇದೆ ಅಂತೇಳಿ ಹೇಳ್ತಾ, ನಿಮ್ಮ ಕ್ಲಾಸ್ ರೂಮ್ ಕಿಂಗ್ ಯಾರು? ನಿಮ್ ಕ್ಲಾಸ್ ರೂಮ್ ಹೀರೋ ಯಾರು? ಶಿಕ್ಷಕ. ನಿಮ್ ಕ್ಲಾಸ್ ರೂಮ್ ಕಿಂಗ್ ಯಾರು ಅಂದ್ರೆ ಶಿಕ್ಷಕರು. ನಿಮ್ ಹೀರೋ ಯಾರು ಅಂತಂದ್ರೆ ಶಿಕ್ಷಕರು. ಅವರೇ ನಿಮ್ಗೆ ಬೋಧಿಸ್ತಕ್ಕಂಥವ್ರು, ಜ್ಞಾನವನ್ನು ಕೊಡ್ತಕ್ಕಂಥವ್ರು. ನಾನು ಹೆಚ್ಚಿಗೆ ಹೇಳಲ್ಲ. ನೀವೆಲ್ಲ ಶಿಕ್ಷಕರಿಗೆ ಗೌರವ ತಂದು ಕೊಟ್ಟಿರ್ತಕ್ಕಂಥ ಡಾಕ್ಟರ್ ರಾಧಾಕೃಷ್ಣನ್ ಅವರು ವಿದೇಶಕ್ಕೆ ಹೋಗ್ತಾರೆ, ಚರ್ಚಿಲ್ ಕೂಡ ಹುಟ್ಟು ಕೂತಿರ್ತಾರೆ. ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಬಿಡ್ಲಿಲ್ಲ. ಅವ್ರು ಅರ್ಧ ನಮಸ್ಕಾರ ಮಾಡಲಿಲ್ಲ, ಕೈ ಮುಗಿತಾರೆ. ಊಟಕ್ಕೆ ಕೂತಾಗ ತಿಂಡಿ ಕೊಟ್ಟಾಗ ಪ್ಲೇಟ್ ಕೊಡ್ತಾರೆ, ತಿಂಡಿ ಹಾಕ್ತಾರೆ, ಚಮಚೆ ಕೊಡ್ತಾರೆ. ಚರ್ಚಿಲ್ ಚಮಚಲ್ಲಿ ತಿನ್ನಕತ್ರು, ಆದ್ರೆ ರಾಧಾಕೃಷ್ಣನ್ ಅವರು ಕೈಲಿ ತಿನ್ಲಿಕ್ಕೆ ಚಲೋ ಮಾಡ್ತಾರೆ. ಅವಾಗ ಚರ್ಚಿಲ್ ಹಿಂಗ್ ನೋಡ್ರ ರಸ ಏನಿಸ್ತವ್ರಿಗೆ. ರಾಧಾಕೃಷ್ಣನ್ ಅವರೇ, ಚಮಚೆ ಎಲ್ಲ ಬಹಳ ಶುಭ್ರ ಅದಾವ ನಮ್ಮ ದೇಶದ್ದು, ಅದನ್ನ ತಗೊಂಡು ತಿನ್ನಿ ಅಂದ್ರು. ಇಲ್ಲ, ಆ ಚಮಚಗಳಿಗಿಂತಲೂ ನನ್ನ ಕೈಯೇ ಶುಭ್ರ ಅದಾವ, ನಾ ಕೈಲಿ ತಿಂತೀನಿ ಅಂದ್ರು. ಯಾಕ ಅಂತ ಕೇಳಿದ್ರು. ನೋಡಿ, ಆ ಚಮಚೆಯನ್ನ ಯಾರ್ಯಾರೋ ಬಾಯಾಗ ಹಾಕಿ ತಿಂದು ಇಟ್ಟಿರ್ತಾರೆ. ನನ್ನ ಕೈಯನ್ನ ಬೇರೆಯವ್ರು ಯಾರು ಬಾಯಾಗ ಹಾಕಿ ತಿಂದಿಲ್ಲ. ಆ ಚಮಚೆಗಿಂತನೂ ನಿಮ್ ದೇಶದ ಚಮಚೆಗಿಂತ ನನ್ನ ಕೈಯನ್ನ ಶ್ರೇಷ್ಠ ಇದ್ದಾವೆ. ಅದಕ್ಕ ಬೈದರೆ ದೇಶ ಹುಟ್ಟುತ್ತದೆ, ದುಡಿದರೆ ಹಣ ಹುಟ್ಟುತ್ತದೆ, ಕಲಿತರೆ ಜ್ಞಾನ ಹುಟ್ಟುತ್ತದೆ, ಕಲಿಯದಿದ್ದರೆ ಅಜ್ಞಾನ ಹುಟ್ಟುತ್ತದೆ.